ಸ್ವಾಮಿ, ನಿಮ್ ಪೀಠದಲ್ಲಿ ದಿನ ರಾಮದೇವ್ರ ಪೂಜೆ ಮಾಡ್ತೀರಾ. ಆ ರಾಮದ ಬಗ್ಗೆ ಒಂಚೂರು ಇತಿಹಾಸ, ಬ್ರಹ್ಮದೇವ್ರ ಕರಾರ್ಚಿತ ಅಂತ ಕೇಳಿದ್ವಿ, ಅದ್ರ ಬಗ್ಗೆ ಒಂಚೂರು ಇತಿಹಾಸ. ವಿಜಯನಗರ ಅರಸರ ಕಾಲದಲ್ಲಿ ಅವರಿಗೆ ಆರ್ಥಿಕವಾಗಿ ಸಂಕಷ್ಟ ಬಂತು. ಅವರಿಗೆ ಆ ಸಂದರ್ಭದಲ್ಲಿ ವಾದರಾಜ ಸಂಚಾರ ಕ್ರಮದಲ್ಲಿ ಅಲ್ಲಿ ಹಂಪಿಗೆ ಬಂದಾಗ ಅವರ ಆ ಒಂದು ಆರ್ಥಿಕ ಸಂಕಷ್ಟವನ್ನು ಗಮನಿಸಿದಂತ ವಾದರಾಜರು ಆ ಹಂಪಿಯಲ್ಲಿ ಒಂದು ವಾಲಿ ಭಂಡಾರ ಅಂತ ಒಂದಿತ್ತು, ವಾಲಿ ಗುಹೆ ಅಂತ ಒಂದಿತ್ತು. ಅಂದ್ರೆ ಏನು, ವಾಲಿ ಕಾಲದಲ್ಲಿ ಅವನು ನಿಧಿಯನ್ನು ಸಂಗ್ರಹಿಸಿ ಇಟ್ಟಂತಹ ಒಂದು ಜಾಗ, ಅದನ್ನು ಗುಹೆಯಲ್ಲಿ ಇಟ್ಟು ಅದನ್ನು ಭದ್ರವಾಗಿ ಮುಚ್ಚಿಟ್ಟಿದ್ದ. ಅದನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ಗಮನಿಸಿದಂತಹ ವಾದಿರಾಜರು ಆ ವಾಲಿಯ ಗುಹೆಯನ್ನ ಪ್ರವೇಶಿಸಿ ಆ ಭಂಡಾರವನ್ನು ತೆಗಿಸಿ ಅಪಾರವಾದ ಸಂಪತ್ತಿನ ರಾಶಿ ಅದರ ಒಳಗೆ ಇತ್ತು. ಅದರ ಮೂಲಕ ಆ ಒಂದು ವಿಜಯನಗರ ಸಂಸ್ಥಾನಕ್ಕೆ ಬಂದಂತಹ ಆರ್ಥಿಕ ದಾರಿದ್ರ್ಯವನ್ನ ವಾದಿರಾಜರು ಪರಿಹರಿಸಿಕೊಟ್ರು. ಆ ಭಂಡಾರವನ್ನು ತೆರೆದಾಗ ಒಂದು ಅದ್ಭುತ ಇತ್ತು. ಆ ಸಂಪತ್ತಿನ ರಾಶಿಯ ಮಧ್ಯದಲ್ಲಿ ಎರಡು ಪ್ರತಿಮೆಗಳು, ಒಂದು ರಾಮದೇವರ ಪ್ರತಿಮೆ, ಒಂದು ವಿಠ್ಠಲದೇವರ ಪ್ರತಿಮೆ. ಇದು ವಾಲಿ ಸುಗ್ರೀವರು ಪೂಜೆ ಮಾಡಿರುವಂತಹ ಇತಿಹಾಸ ಉಂಟು. ಸಾಕ್ಷಾತ್ ಬ್ರಹ್ಮದೇವರೇ ವಾಲಿ ಸುಗ್ರೀವರಿಗೆ ನೀಡಿದಂತಹ ಪ್ರತಿಮೆ ಅದು ಅಂತ ಹೇಳುವಂತ ಉಲ್ಲೇಖ ಉಂಟು. ಹಾಗಾಗಿ ಆ ಪ್ರತಿಮೆಯನ್ನು ಕಂಡ್ರು ವಾದರಾಜರು. ಆ ಭಂಡಾರವನ್ನು ತೆಗೆಸಿದ ಕೂಡಲೇ ರಾಜ ಹೇಳ್ತಾನೆ, ಸ್ವಾಮಿ, ಈ ಸಂಪತ್ತು ನಿಮ್ಮದೇ, ನಿಮಗೆಷ್ಟು ಬೇಕು ಈ ಒಂದು ಸಂಪತ್ತು ತೆಗೀರಿ, ಆಮೇಲೆ ನಾವು ಸ್ವೀಕಾರ ಮಾಡ್ತೇವೆ ಅಂತ ರಾಜ ಹೇಳಿದಾಗ ದೇಶಕ್ಕೆ ಅಭದ್ರತೆಯಾಗಿದೆ, ಸಂಕಷ್ಟ ಬಂದ. ಹಾಗಾಗಿ ಎಲ್ಲಾ ಸಂಪತ್ತು ಕೂಡ ಇದು ನಿನಗೇ ಸೇರಬೇಕಾದದ್ದು, ಆದ್ರೆ ಆ ಎರಡು ಪ್ರತಿಮೆಯನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಬ್ರಹ್ಮದೇವರು ಪೂಜಿಸಿರುವಂತಹ ರಾಮದೇವರ ಪ್ರತಿಮೆ ಹಾಗೂ ವಿಠ್ಠಲದೇವರ ಪ್ರತಿಮೆಯನ್ನು ವಾದರಾಜರು ಸ್ವೀಕಾರ ಮಾಡ್ತಾರೆ. ಆ ಪ್ರತಿಮೆಯನ್ನೇ ನಾನು ಇವತ್ತು ನಿತ್ಯದಲ್ಲಿ ಪೂಜೆ ಮಾಡ್ತೇನೆ. ಸ್ವಾಮಿ, ಇವಾಗ ನಾನು ಸೋದೆಗೆ ಬಂದ್ರೆ ಹತ್ರ ಇರೋ ಜಾಗಗಳಿಗೆಲ್ಲ ಹೋಗೋದು ಅಂತ ಹೇಳ್ಬಿಟ್ಟು ಎಷ್ಟೊಂದ್ ಜನ ಹೇಳ್ತಾರೆ. ಒಂದು ತಪೋವನ ಮತ್ತೆ ಸಹಸ್ರಲಿಂಗೇಶ್ವರ, ಆತರ ಎಷ್ಟೊಂದು ದೇವಸ್ಥಾನಗಳಿಂದ, ಸಹಸ್ರಲಿಂಗ ದೇವಸ್ಥಾನ ಆತರ, ಅದ್ರ ಇತಿಹಾಸಗಳು, ತಪೋವನದ ಇತಿಹಾಸ, ಆತರ ವಾದಿರಾಜರು ಓಡಾಡಿದ ಜಾಗ ಸೋದೆ. ತಪೋವನ ಅಂತ ಹೇಳಿದ್ರೆ ಅದು ಹೆಸರೇ ಹೇಳುವಂತೆ ವಾದಿರಾಜರು ತಪಸ್ಸು ಮಾಡಿದಂತ ಒಂದು ಕಾಡಿನ ಪ್ರದೇಶ. ಅದು ಇವತ್ತಿಗೂ ದುರ್ಗಮವಾಗಿಯೇ ಉಂಟು. ಅದು ಹಾಗೆ ಉಳಿಸ್ಕೊಂಡಿದ್ದೇವೆ ನಾವು. ವಾದಿರಾಜರು ಕುಳಿತಂತಹ ಜಾಗ, ಆ ಪೀಠ, ಅಲ್ಲಿ ಹೈಗ್ರೀವ ದೇವರ ಕೆತ್ತನೆಗಳು, ಅಲ್ಲಿ ಒಂದು ಶಾಸನಗಳು, ಅದು ಇವತ್ತಿಗೂ ಕೂಡ ವಾದಿರಾಜರು ಅಲ್ಲಿಗೆ ಬಂದಿದ್ದಾರೆ, ತಪಸ್ಸು ಮಾಡಿದರೆ ಹೇಳುವಂತಹ ಆ ಐತಿಹ್ಯವನ್ನು ನಮಗೆ ತೋರಿಸಿಕೊಡ್ತಾ ಉಂಟು. ಅದು ಅಂದ್ರೆ ವಾದಿರಾಜ ತಪಸ್ಸು ಮಾಡಿದಂತಹ ಭೂಮಿ ಅಂತ ಹೇಳ್ಬೋದು ಅಷ್ಟೇ. ಅದರ ಪಾವಿತ್ರತೆಯನ್ನು ನಾವು ಹಾಗೆ ಉಳಿಸಿಕೊಂಡು ಬಂದಿದ್ದೇವೆ. ಅದರ ಜೊತೆಯಲ್ಲಿ ನೀವು ಇನ್ನೊಂದು ಕೇಳಿದ ಸಹಸ್ರಲಿಂಗ ಅಂತ ಹೇಳಿ, ಸಹಸ್ರಲಿಂಗಕ್ಕೂ ವಾದಿರಾಜರಿಗೂ ನೇರವಾದ ಸಂಬಂಧ ಏನಿಲ್ಲ. ಆದ್ರೆ ಇವತ್ತು ಈ ಪರಿಸರದಲ್ಲಿಯೇ ಆ ಪ್ರದೇಶವು ಇರುವುದರಿಂದ ಸಹಸ್ರಲಿಂಗ ಅಂತ ಹೇಳಿದ್ರೆ ಸೋದೆಯ ಒಬ್ಬ ಅರಸ ತನಗೆ ಸಂತಾನ ಆಗಬೇಕು ಅಂತ ಹೇಳಿ ಅವನು ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ. ಶಾಲ್ಮಲೆ ನದಿ ತೀರದಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ. ಆ ಪ್ರತಿಷ್ಠಾಪನೆ ಮಾಡಿದ ಪರಿಣಾಮವಾಗಿ ಅವನಿಗೆ ಸಂತಾನ ಆಯಿತು. ಆ ನಂತರ ಬಂದಂತಹ ಅನೇಕರು ತಮಗೆ ಸಂತಾನ ಆದ ಲಿಂಗ ಪ್ರತಿಷ್ಠಾಪನೆ ಮಾಡ್ತೇವೆ ಅಂತ ಹೇಳಿ ಅದರ ಜೊತೆಯಲ್ಲಿ ಅನೇಕ ಲಿಂಗವನ್ನ ಸ್ಥಾಪನೆ ಮಾಡ್ತಾ ಹೋದ್ರು. ಹಾಗಾಗಿ ಈಗ ಸಹಸ್ರಲಿಂಗ ಅಂತ ಆಗಿ ಹೋಗಿದೆ. ಅದು ಒಬ್ಬನೇ ಮಾಡಿದಂತಹ ಕ್ಷೇತ್ರ ಅಲ್ಲ, ಅನೇಕರು ಸೇರಿ ಅನೇಕರು ಲಿಂಗ ಪ್ರತಿಷ್ಠಾಪನೆ ಮಾಡಿದಕ್ಕೆಂದು ಸಹಸ್ರಲಿಂಗ ಅಂತ ಅನಿಸಿಕೊಂಡಿದೆ. ಅದು ಏನು ಮಠಕ್ಕೆ ನೇರವಾದ ಸಂಬಂಧ ಏನಿಲ್ಲ. ಒಬ್ಬ ಅರಸ, ಸೋದೆಗೆ ಸಂಬಂಧಪಟ್ಟಂತ ಒಬ್ಬ ಅರಸ ತನ್ನ ಸಂತಾನಕ್ಕಾಗಿ ಪ್ರತಿಷ್ಠೆ ಮಾಡಿದಂತಹ ಲಿಂಗ ಅದು. ಇವತ್ತು ಅನೇಕ ಲಿಂಗಗಳನ್ನು ನೀವು ಆ ಶಾಲ್ಮಲಿ ನದಿ ತೀರದಲ್ಲಿ ನೀವು ಅದನ್ನು ಕಾಣಬಹುದು. ಸ್ವಾಮಿ, ನಮಗೆಲ್ಲರಿಗೂ ಗೊತ್ತಿರೋಂಗೆ ನಾವು ಮೃತ್ತಿಕೆ ಹಚ್ಕೋಬೇಕು ಅಂತ ಹೇಳ್ಬಿಟ್ಟು ಇತಿಹಾಸ ಇದೆ. ಆ ಮೃತ್ತಿಕೆಯ ಮಹತ್ವ ಏನು, ಮತ್ತೆ ಏಕಾದಶಿ ದಿವಸ ನಾವು ಮೃತ್ತಿಕೆ ಹಚ್ಕೋಬಹುದೋ ಬೇಡವೋ ಅಂತ ಎಷ್ಟೊಂದು ನನಗೆ ಸಂಶಯ ಇತ್ತು. ಆ ಸಂಶಯದ ಬಗ್ಗೆ ನಿಮ್ಮ ಮೃತ್ತಿಕೆ ಅಂತಂದ್ರೆ ಇದು ವಾದರಾಜರ ಪಾದಧೂಳಿ. ಅಂದ್ರೆ ನೀವು ಗೋಪಿ ಚಂದನವನ್ನ ಹೇಗೆ ಕೃಷ್ಣದೇವರ ಪಾದಧೂಳಿ ಅಂತ ಹೇಳ್ತೀರೋ, ಕೃಷ್ಣದೇವರ ದೇಹ ಸಂಪರ್ಕಕ್ಕೆ ಒಳಗಾದಂತಹ ಮಣ್ಣು ಅಂತ ಹೇಳಿ ಗೋಪಿ ಚಂದನಕ್ಕೆ ಹೇಗೆ ಹೇಳ್ತಿರೋ, ಗೋಪಿ ಚಂದನವನ್ನು ಧರಿಸಿಕೊಂಡ್ರೆ ಹೇಗೆ ನಮ್ಮ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತದೆ ಅಂತ ನೀವೆಲ್ಲ ನಂಬಿದ್ದೀರೋ, ಅದೇ ರೀತಿಯಾಗಿ ಈ ಒಂದು ಮೃತ್ತಿಕೆಯು ಕೂಡ ಅಷ್ಟೇ ವಾದಿರಾಜರ ದೇಹ ಸಂಪರ್ಕಕ್ಕೆ ಒಳಗಾದಂತಹ ಅದು ಮಣ್ಣದು, ಅದು ಮೃತ್ತಿಕೆ. ಅದು ಅವರ ಪಾದಸ್ಪರ್ಶಕ್ಕೆ ಒಳಗಾದಂತಹ ಅದು ಒಂದು ಸ್ಪೆಷಲ್ ಆ ಜಾಗದಲ್ಲಿ ಮಾತ್ರ ನಾವು ತೆಗೆಯುವಂತಹ ಮಣ್ಣದು. ವಿಶೇಷವಾಗಿ ವಾದಿರಾಜರು ಅಲ್ಲಿಯ ಮಣ್ಣನ್ನು ಸ್ವೀಕಾರ ಮಾಡ್ತಾ ಇದ್ರು ಅಂತ ಅವರ ಸೂಚಕ್ಕೆ ಅಂತ ಹೇಳಿ ಆ ಜಾಗದ ಮಣ್ಣದು. ಅದು ಅವರ ಸಂಪರ್ಕಕ್ಕೆ ಒಳಗಾದಂತಹ ಮಣ್ಣು, ಅದು ಅತ್ಯಂತ ಪವಿತ್ರವಾದ ಮಣ್ಣು ಅಂತ ಹೇಳಿ ಭಗವಂತನ ಪ್ರಸಾದವನ್ನ ನಾವು ಧರಿಸಿಕೊಂಡ ಮೇಲೆ, ಗೋಪಿ ಚಂದನವನ್ನು ಧರಿಸಿಕೊಂಡ ಮೇಲೆ ಅದರ ಜೊತೆಯಲ್ಲಿ ಮೃತ್ತಿಕೆಯನ್ನು ಕೂಡ ನಾವು ಹಚ್ಚಿಕೊಳ್ಳುವಂತಹ ಸಂಪ್ರದಾಯ ನಮ್ಮಲ್ಲಿ ಬಂದಿದೆ. ಅದು ನೀವು ಹೇಳಿದ್ರೆ ಏಕಾದಶಿ ದಿವಸ ಹಚ್ಚಿಕೊಳ್ಳಬಹುದಾ ಅಂತ ಹೇಳಿ. ಏಕಾದಶಿ ದಿವಸ ನೀವು ಗೋಪಿ ಚಂದನವನ್ನು ಹಚ್ಚಿಕೊಳ್ತೀರಿ ಅಂತ ಅಂದ್ರೆ ಮೃತ್ತಿಕೆಯನ್ನು ಹಚ್ಚಿಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ. ಲೌಕಿಕ ಶಿಕ್ಷಣ ಪಡೆದು ಅಲೌಕಿಕ ಶಿಕ್ಷಣ ಪಡಿಬೇಕಂತಂದಾಗ ಅವನಿಗೆ ಅನುಸರಿಸಬೇಕಾದ ಒಂದಷ್ಟು ನಿಯಮಗಳು, ಪಾಲನೆಗಳು ಹಾಗೂ ಅನುಸಂಧಾನಗಳು ಏನ್ ಮಾಡಬೇಕು? ಸಾಮಾನ್ಯವಾಗಿ ಲೌಕಿಕ ಶಿಕ್ಷಣವನ್ನು ಪಡೆದ ಕೂಡಲೇ ನಾವು ಅಲೌಕಿಕ ಶಿಕ್ಷಣಕ್ಕೆ ಬರ್ತೇವೆ ಅಂತಂದು ಕೂಡಲೇ ಮನಸ್ಸಿನ ಹಿಡಿತವನ್ನು ತರಬೇಕು ನಾವು ಮೊದಲು. ಅಂದ್ರೆ ಈ ಒಮ್ಮೆಲೆ ಚೇಂಜ್ ಓವರ್ ಆಗಿದ್ದು ಸಾಧ್ಯ ಇಲ್ಲ.
ಹಾಗಾಗಿ ನೀವು ಅಂತಹ ವ್ಯಕ್ತಿಗಳಿಗೆ ಹೇಳ್ತೀರಿ ಅಂತಂದ್ರೆ ಒಂದಷ್ಟು ಮಿನಿಮಮ್ ಆದ್ರೂ ಅವರು ಪಾಲಿಸಬೇಕು. ಏನಿತ್ತು ಸಂಧ್ಯಾ ವಂದನೆ, ಒಂದು ಮಿನಿಮಮ್ ಸಂಧ್ಯಾ ವಂದನೆ, ಒಂದು ದೇವರ ಪೂಜೆ, ಎಷ್ಟಾಗುತ್ತೋ ಅಷ್ಟು. ಸಾಧ್ಯ ಆದ ಏಕಾದಶಿ ಉಪವಾಸ, ತುಂಬಾ ದೊಡ್ಡ ಸಾಧನೆಯನ್ನು ಮಾಡಬೇಕು ಅಂತ ನಾವು ಏನು ವೀಕ್ಷೆ ಮಾಡಬಾರದು. ಅಂದ್ರೆ ಲೌಕಿಕದಲ್ಲಿ ಇದ್ದುಕೊಂಡು ಅಲೌಕಿಕವಾದ ಸಾಧನೆ ನಾನು ಮಾಡಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ದಿನಚರಿಯಲ್ಲಿ ಎಷ್ಟು ಮಿನಿಮಮ್ ಎಷ್ಟು ಮಾಡಬಹುದು ಅಷ್ಟಾದ್ರೂ ಕೂಡ ಮಾಡಿಕೊಂಡು ಬಂದ್ರೆ ಅವನು ಅಲೌಕಿಕವಾಗಿ ಸಾಧನೆಯನ್ನು ಮಾಡಬಹುದು. ಇನ್ನು ಲೌಕಿಕದ ಜೊತೆಯಲ್ಲಿ ಮೊದಲಿಂದಲೂ ಕೂಡ ಬಾಲ್ಯದಿಂದಲೂ ಕೂಡ ಅಂತಹ ಸಂಸ್ಕಾರವನ್ನು ಕೊಟ್ಟರೆ ಅಂದ್ರೆ ಅವನ ಜೀವನದಲ್ಲಿ ಸುಲಭವಾಗಿ ಅದನ್ನು ಅಳವಡಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಗೊತ್ತೇನು ಅಂತಂದ್ರೆ ನಮ್ಮ ಬೇಸಿಕ್ ಏನು ಸಂಧ್ಯಾ ವಂದನೆ. ಈ ಸಂಧ್ಯಾ ವಂದನೆಯನ್ನ ಯಾರೂ ಬಿಡಬಾರ್ದು. ಪ್ರತಿಯೊಬ್ಬನು ಕೂಡ ಬ್ರಾಹ್ಮಣನಾದವನು ಸಂಧ್ಯಾ ವಂದನೆ ಮಾಡಲೇಬೇಕು. ಮಸ್ಟ್ ಅಂಡ್ ಶುಡ್. ಅದು ಸಂಧ್ಯಾ ವಂದನೆ, ಸಾಧ್ಯ ಆದ್ರೆ ಸಾಲಿಗ್ರಾಮ ಪೂಜೆ, ಎಷ್ಟಾಗುತ್ತೋ ಯಥಾಶಕ್ತಿ ಪಾರಾಯಣ, ಸ್ತೋತ್ರಗಳ ಪಾರಾಯಣ ಉಂಟು, ಇಷ್ಟು ಮಾಡಬಹುದು. ಸಾಧ್ಯ ಆದ್ರೆ ಏಕಾದಶಿ ಉಪವಾಸ. ಏನು ನಿಯಮಗಳನ್ನು ಇಟ್ಕೊಂಡು ಬಂದರೆ ಇದು ಮುಂದಿನ ಸಾಧನೆಗೆ ನಮಗೆ ಪೂರಕವಾಗಿ ಇರುತ್ತದೆ. ನೀವು ಇದನ್ನು ಬೇಸಿಕ್ ಅನ್ನು ಬಿಟ್ಟು ಬೇರೆ ಏನೋ ನಾವು ಶಾಸ್ತ್ರಾಧ್ಯಯನ ಮಾಡ್ತೇವೆ, ನಾವು ಪ್ರವಚನ ಕೇಳ್ತೇವೆ ಅಂತಂದ್ರೆ ಅದು ಇದಕ್ಕೆ ಹೆಲ್ಪ್ ಆಗಲ್ಲ. ನೀವು ಮಾಡಬೇಕಾದನ್ನ ಮಾಡದೇನೆ ಬೇರೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಅದು ಯಾವುದು ಅದಕ್ಕೆ ಪೂರಕವಾಗಿರುವುದಿಲ್ಲ. ಹಾಗಾಗಿ ಬೇಸಿಕ್ ಅನ್ನ ಇದನ್ನು ಮಾಡ್ಕೊಂಡು ಬನ್ನಿ. ಇದರಿಂದಾಗಿ ನಿಮ್ಮ ದೇಹವನ್ನು ಪಕ್ವ ಆಗ್ತದೆ, ಮನಸ್ಸು ಪಕ್ವ ಆಗ್ತದೆ. ಅವಾಗ ಮುಂದೆ ಒಂದು ಕೆಲಸ ಮಾಡ್ಲಿಕ್ಕೆ ಅದು ಅವಾಗ ಹೆಲ್ಪ್ ಮಾಡ್ತದೆ. ಅವಾಗ ನಮ್ದು ಎರಡನೇ ಕ್ವಶನ್ ಅವ್ರು ಕೇಳಿದ್ರು, ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ಸಾತ್ವಿಕ ವಿಚಾರಗಳನ್ನ ಹೇಗೆ ಇನ್ಕ್ಲೂಡ್ ಮಾಡಬಹುದು ಅಂತ. ಯಾಕಂದ್ರೆ ಈಗಿನ ಶಿಕ್ಷಣದ ಮೌಲ್ಯಗಳು ನೋಡಿದ್ರೆ ಇರೋ ಸಂಬಂಧ ಅಂದ್ರೆ ಒಂದು ಔಟ್ಸೈಡ್ ವರ್ಲ್ಡ್ಗೆ ಮತ್ತೆ ಶಿಕ್ಷಣಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಆಮೇಲೆ ಶಿಕ್ಷಣ ಪಡಿಬೇಕಾದ್ರೂ ಅಲ್ಲಿ ಒಂದಷ್ಟು ಡಿಸಿಪ್ಲಿನ್ ಅನ್ನೋದು ಇಲ್ಲ. ಸೊ ಅದರಲ್ಲಿ ನಾವು ಇನ್ಕ್ಲೂಡ್ ಮಾಡ್ಬೇಕಾಗಿರೋದು ಮಹಾಭಾರತ, ಭಾಗವತ, ರಾಮಾಯಣ ಇಂಥ ಗ್ರಂಥಗಳನ್ನ ಇನ್ಕ್ಲೂಡ್ ಮಾಡಬಹುದಾ? ಈಗ ನೋಡಿ, ನಮ್ಮ ಶಿಕ್ಷಣ ಪದ್ಧತಿಯೇ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ. ಒಂದು 25 ವರ್ಷದ ಹಿಂದೆ ಶಿಕ್ಷಣ ಪದ್ಧತಿ ಹೇಗಿತ್ತು ಇವತ್ತು ಹಾಗಿಲ್ಲ. ಇವತ್ತೆಲ್ಲ ಪಾಶ್ಚಾತ್ಯರ ಶಿಕ್ಷಣ ಸಂಸ್ಕೃತಿಯ ಪ್ರಭಾವದಿಂದಾಗಿ ನಮ್ಮ ಶಿಕ್ಷಣದ ಪದ್ಧತಿಯನ್ನು ಬದಲಾಯಿಸಿ ಬಿಟ್ಟಿದ್ದಾರೆ. ಮಕ್ಕಳಿಗೆ ಆ ವಯಸ್ಸಿನಲ್ಲಿ ನಾವು ನೈತಿಕವಾಗಿ ಹೇಗೆ ಮಕ್ಕಳನ್ನು ಬೆಳೆಸಬೇಕು ಆ ರೀತಿಯಾಗಿ ಬೆಳೆಸುವಂತಹ ಪ್ರವೃತ್ತಿ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಇಲ್ಲ. ಯಾವುದೋ ಬೇಡದಿರುವಂತಹ ಕಥೆಗಳನ್ನ ಮಕ್ಕಳಿಗೆ ಸೇರಿಸಿ ಮಕ್ಕಳ ಬುದ್ಧಿಯನ್ನು ಹಾಳು ಮಾಡುವಂತಹ ಕೆಟ್ಟ ಪ್ರಚೋದನೆಯನ್ನು ಮಾಡುವಂತಹ ಶಿಕ್ಷಣ ವ್ಯವಸ್ಥೆಗಳೇ ನಮ್ಮಲ್ಲಿ ಉಂಟು. ಇದನ್ನು ನಾವು ಬೇಸರದಿಂದ ಒಪ್ಪಿಕೊಳ್ಳಬೇಕಾದಂತಹ ಸಂಗತಿ ಇದು. ಇದರಿಂದ ನಮ್ಮ ಸಮಾಜಕ್ಕಾಗಲಿ ಪ್ರಜೆಗಳಿಗಾಗಲಿ ಯಾವುದೇ ಪ್ರಯೋಜನ ಇಲ್ಲ. ಬಾಲ್ಯದ ವಯಸ್ಸಿನಲ್ಲಿ ಮಕ್ಕಳ ಬುದ್ಧಿಗೆ ಪ್ರಚೋದನೆ ಆಗುವಂತಹ ಒಂದಷ್ಟು ಸ್ಫೂರ್ತಿ ತುಂಬುವಂತಹ ಮಹಾಭಾರತದ, ರಾಮಾಯಣದ ಅನೇಕ ಪುಣ್ಯ ಪುರುಷರ ಕಥೆಗಳನ್ನ, ಅವರ ಆ ಹೋರಾಟದ ಕಿಚ್ಚನ್ನ ಪಠ್ಯದಲ್ಲಿ ಸೇರಿಸಿದ್ರೆ ಮಕ್ಕಳಿಗೂ ಕೂಡ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಹೇಳುವಂತ ಕಿಚ್ಚು ಮಕ್ಕಳಿಗೆ ಬರುತ್ತೆ. ಯಾರ್ಯಾರೋ ಅವರು ಬಂದು ಇವರು ಹೊಡೆದಾಟ ಮಾಡಿದ್ರು ನಮ್ಮಲ್ಲಿ, ಇವರು ನಮ್ಮ ಸಂಪತ್ತನ್ನೆಲ್ಲ ಹೊಡೆದುಕೊಂಡು ಹೋದ್ರು ಅಂತ ಇಂಥದ್ದೇ ಬೇಡವಿರುವ ಅಸಂಬದ್ಧ ಕಥೆಗಳನ್ನು ಸೇರಿಸಿಬಿಟ್ರೆ ಮಕ್ಕಳಿಗೂ ಕೂಡ ನಾವು ಕೂಡ ಇನ್ನೊಬ್ಬರ ಸಂಪತ್ತನ್ನ ಕದ್ಕೊಳ್ಬೇಕು ಅಂತ ಮನಸ್ಸು ಬರುತ್ತೆ, ಹೊರತು ನಾವು ಏನಾದ್ರೂ ಸಾಧನೆ ಮಾಡಬೇಕು ಅಂತ ಮಕ್ಕಳಿಗೆ ಬರುವುದಿಲ್ಲ. ಹಾಗಾಗಿ ಮಕ್ಕಳ ಜೀವನದಲ್ಲಿ ವ್ಯತಿರಿಕ್ತ ಪರಿಣಾಮವನ್ನು ಬೀರುವಂತಹ ಪಠ್ಯವನ್ನು ಮಾಡದೇನೆ ಒಂದು ಒಳ್ಳೆಯ ಟೆಕ್ಸ್ಟ್ ನಮ್ಮಲ್ಲಿ ಬೇಕಾದಷ್ಟು ಉಂಟು. ನಮಗೇನು ಟೆಕ್ಸ್ಟ್ ಕೊರತೆ ಇಲ್ಲ. ನಮ್ಮಲ್ಲಿ ಮಹಾಭಾರತ ಉಂಟು, ಭಾಗವತ ಉಂಟು, ರಾಮಾಯಣ ಉಂಟು, ಸಾವಿರಾರು ಪುಣ್ಯ ಪುರುಷರಿದ್ದಾರೆ, ಅವರ ಜೀವನದ ಇತಿಹಾಸಗಳುಂಟು. ಎಷ್ಟು ಸಬ್ಜೆಕ್ಟ್ ಎಷ್ಟು ಬೇಕು ನಮಗೆ, ಅದು ಅನಂತ. ಅದು ಆದ್ರೆ ಶಿಕ್ಷಣ ಪದ್ಧತಿ ಅದಷ್ಟು ಆಗಿ ಹೋಗಿದೆ. ಹಿಂದೆಲ್ಲ ಒಂದು ಕ್ರಮ ಇತ್ತು. ಪ್ರತಿನಿತ್ಯ ದಿವಸದಲ್ಲಿ ಒಂದು ಪಿರಿಯಡ್ ನೈತಿಕ ಶಿಕ್ಷಣ ಅಂತ ಒಂದು ಪಿರಿಯಡ್ ಇರ್ತಾ ಇತ್ತು. ಅಂದರೆ ಆ ಒಂದು ಪಿರಿಯಡ್ ನಲ್ಲಿ ಅವರಿಗೆ ಬಂದು ರಾಮಾಯಣದ ಕಥೆಗಳನ್ನ, ಮಹಾಭಾರತ ಕಥೆಗಳನ್ನೆಲ್ಲರೂ ಕೂಡ ಬಂದು ಮಕ್ಕಳಿಗೆ ಕಥೆ ಹೇಳ್ತಾ ಇದ್ರು. ಮಕ್ಕಳಿಗೆ ಅಂದ್ರೆ ಏನು, ಆ ನೈತಿಕ ಮೌಲ್ಯಗಳನ್ನ ಮಕ್ಕಳಿಗೆ ಹೇಳ್ತಾ ಇದ್ರು. ಮತ್ತೆ ಅದರ ಜೊತೆಯಲ್ಲಿ ಮನೆಯಲ್ಲಿಯೂ ಕೂಡ ನಿಮ್ಮೊಂದು ಕೂಡು ಕುಟುಂಬ ಇತ್ತು. ಅಜ್ಜ, ಅಜ್ಜಿ, ಅಪ್ಪ, ದೊಡ್ಡಪ್ಪ, ದೊಡ್ಡಮ್ಮ ಅಂತ ಹೇಳಿ ಎಲ್ಲರೂ ಒಟ್ಟು ಸೇರಿ ಬದುಕುವಂತಹ ಆ ಸನ್ನಿವೇಶ ಇತ್ತು. ಒಬ್ಬರಿಗೊಬ್ಬರು ಸೌಹಾರ್ದದಿಂದ ಇರುವಂತಹ ಒಂದು ವಾತಾವರಣ ಇತ್ತು. ಅಜ್ಜ ಅಜ್ಜಿ ಕಥೆ ಹೇಳುವಂತ ಪ್ರಸಂಗ ಇತ್ತು. ಆದ್ರೆ ಇವತ್ತು ಅವಿಭಕ್ತ ಕುಟುಂಬ ಹೋಗಿ ಇವತ್ತು ನಮ್ದು ವಿಭಕ್ತ ಕುಟುಂಬವಾಗಿದೆ. ಒಂದು ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳು ಮಾತ್ರ ಅಂತ, ಅದರಲ್ಲಿ ಅಪ್ಪ ಅಮ್ಮ ಮನೆಯಲ್ಲಿ ಇರುವುದಿಲ್ಲ. ಮಕ್ಕಳು ಎಲ್ಲೋ ಹೋಗ್ತಾರೆ, ಎಲ್ಲೋ ಬರ್ತಾರೆ. ಮಕ್ಕಳಿಗೂ ಅಪ್ಪನಿಗೂ ಸಂಬಂಧ ಇರುವುದಿಲ್ಲ. ಮಕ್ಕಳಿಗೆ ಏನು ಹೇಳಬೇಕು ಅನ್ನೋದು ಅಪ್ಪ ಅಮ್ಮನಿಗೆ ಗೊತ್ತಿರುವುದಿಲ್ಲ. ಫಸ್ಟ್ ಆಫ್ ಆಲ್ ಅಪ್ಪ ಅಮ್ಮನಿಗೆ ಸಂಸ್ಕಾರ ಇರುವುದಿಲ್ಲ. ಹೀಗಿರಬೇಕಾದ್ರೆ ನಾವು ಸಮಾಜವನ್ನು ಹೇಗೆ ಮುನ್ನಡೆಸಬಹುದು, ಮಕ್ಕಳಿಗೆ ನೈತಿಕ ಮೌಲ್ಯವನ್ನು ಹೇಗೆ ತುಂಬಿಸಬಹುದು? ಶಿಕ್ಷಣ ಪದ್ಧತಿಯಲ್ಲೂ ನೈತಿಕ ಮೌಲ್ಯಗಳಿಲ್ಲ, ಮನೆಗಳಲ್ಲಿ ನೈತಿಕ ಮೌಲ್ಯಗಳನ್ನು ಹೇಳಿಕೊಡುವುದಿಲ್ಲ. ಹಾಗಾದ್ರೆ ಮುಂದಿನ ಪ್ರಜಾ ಸಂತತಿ ಹೇಗೆ ಮುಂದುವರಿಯಬೇಕು ಹೇಳುವಂತಹ ಆತಂಕ ನಮಗೆ ಎದುರಾಗ್ತದೆ. ಹಾಗಾಗಿ ಒಂದ ಮನೆಯಲ್ಲಿ ನಾವು ಮಕ್ಕಳನ್ನ ನಾವು ಒಳ್ಳೆಯ ರೀತಿಯಿಂದ ಬೆಳೆಸಬೇಕು, ಅಥವಾ ಶಿಕ್ಷಣ ಪದ್ಧತಿಯಲ್ಲಿ ಏನಾದ್ರೂ ಬದಲಾವಣೆ ಮಾಡಬೇಕು. ಹಾಗಾಗಿ ನಮ್ಮ ಶಿಕ್ಷಣ ಸಂಸ್ಥೆಗಳು ನಮಗೆ
ಅಂದ್ರೆ ಇಡೀ ಊರನ್ನ ನಾವು ಸರಿ ಮಾಡ್ತೇವೆ ಅಂತ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ನಮ್ಮ ಇತಿಮಿತಿಯಲ್ಲಿ ನಾವೇನು ಮಾಡಬಹುದು, ನಮ್ಮ ಮಠದ ವತಿಯಿಂದ ನಡೆಸುವಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಈ ಒಂದು ನೈತಿಕ ಮೌಲ್ಯದ ಪಾಠವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಶಾಲೆಗಳಲ್ಲಿ ಪ್ರತಿ ವಾರ ಭಜನೆ ಇದೆ. ಎಲ್ಲ ಇಡೀ ಶಾಲೆಯ ಮಕ್ಕಳು ಒಟ್ಟು ಸೇರಿ ಭಜನೆ ಮಾಡಬೇಕು. ಎಲ್ಲ ದಾಸರ ಪದಗಳನ್ನು ಭಜನೆ ಮಾಡಬೇಕು. ನೈತಿಕ ಪಾಠಗಳನ್ನು ಮಾಡಿಸ್ತೇವೆ ನಾವು. ಪೌರಾಣಿಕ ಪುರುಷರ ಕಥೆಗಳನ್ನೆಲ್ಲ ಮಕ್ಕಳಿಗೆ ಹೇಳ್ತೇವೆ. ಹೀಗೆ ಈ ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನು ತುಂಬಿ ಅವರನ್ನ ಒಂದು ಸಮಾಜಕ್ಕೆ ಒಬ್ಬ ಒಳ್ಳೆ ಪ್ರಜೆಗಳನ್ನಾಗಿ ರೂಪಿಸಬೇಕು ಅಂತೇಳಿ ನಾವು ನಮ್ಮ ಸಂಸ್ಥೆಯ ಮೂಲಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ವಾದಿರಾಜರ ಪ್ರತಿಮೆಯ ವೈಶಿಷ್ಟ್ಯ ಮತ್ತು ಅದರ ವಿಶೇಷತೆ. ಶ್ರೀ ವಾದಿರಾಜ ಗುರು ಸಾರ್ವಭೌಮರು ತಾವು ಸನ್ಯಾಸವನ್ನ ಸ್ವೀಕರಿಸಿ ಆಗಿ ಅವರ ಅಧ್ಯಯನವನ್ನೆಲ್ಲ ಮುಗಿಸಿದ ಅಂದ್ರೆ ಲೋಕರೀತ್ಯ ಅಧ್ಯಯನ ಮುಗಿಸಿದ ಮೇಲೆ ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ವಾದಿರಾಜರು ಹೊರಟರು. ಆ ಸಂದರ್ಭದಲ್ಲಿ ತಾಯಿಯ ಅಪ್ಪನೆಯನ್ನು ಪಡೆದುಕೊಂಡು ಹೋಗಬೇಕು ಅಂತ ಹೇಳಿ ತಾಯಿಯ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗ ತಾಯಿ ಹೇಳ್ತಾರೆ, ನೀನು ಒಂದು ವೇಳೆ ತೀರ್ಥಯಾತ್ರೆಗೆ ಹೊರಟು ಹೋದರೆ ನಿನ್ನನ್ನ ನೋಡಲು ನನಗೆ ಇರ್ಲಿಕ್ಕೆ ಆಗುದಿಲ್ಲ, ನಿನ್ನ ವಿರಹ ನಿಮಗೆ ಬಹಳ ಕಾಡ್ತದೆ, ಹಾಗಾಗಿ ನೀನು ನನ್ನನ್ನು ಬಿಟ್ಟು ಎಲ್ಲಿಗೂ ಈ ಯಾತ್ರೆಗೆ ಹೋಗಬೇಡ ಅಂತೇಳಿ ತಾಯಿ ಅಂದ್ರೆ ಅವನ ತಾಯಿ ಮನಸ್ಸು, ತಾಯಿ ಕರಳು ಆ ರೀತಿಯಾಗಿ ಮಗನ ಮುಂದೆ ಹೇಳಿತು. ಅದ್ರಾದ್ರೆ ಹೇಳಿದ್ರು, ನಾನು ಹೋಗ್ಲೇಬೇಕಾಗಿದೆ ಯಾತ್ರೆಗೆ, ಹಾಗಾಗಿ ನಿನಗೆ ವಿರಹ ಆಗಬಹುದು, ಹಾಗಂತ ಹೇಳಿ ತಾಯಿಯ ಭಾವನೆಗಳಿಗೆ ಸನ್ಯಾಸಿಯಾದವನು ಅದಕ್ಕೆ ಅವನು ಬೆಲೆಯನ್ನು ತುಂಬಬೇಕು. ಎಲ್ಲವನ್ನು ಬಿಟ್ಟವರು ಸನ್ಯಾಸಿಗಳು ಅಂತ ಹೇಳಿ ತಾಯಿಯನ್ನು ಬಿಟ್ಟು ಹೋಗಬೇಕು ಅಂತ ಅರ್ಥ ಅಲ್ಲ. ತಾಯಿಯ ಹೃದಯಕ್ಕೂ ಒಂದು ಮಾನವೀಯ ಬೆಲೆಯನ್ನು ತುಂಬಬೇಕು ಹೇಳೋ ದೃಷ್ಟಿಯಿಂದ ತಾಯಿ ಆ ದುಃಖವನ್ನು ಸಹಿಸಲಿಕ್ಕೋಸ್ಕರ ಒಂದು ಪ್ರತಿಮೆಯನ್ನ, ವಾದಿರಾಜರೇ ಸ್ವತಃ ಪ್ರತಿಮೆಯನ್ನ, ತಮ್ಮ ಪ್ರತಿಮೆಯನ್ನ ತಾವೇ ನಿರ್ಮಿಸಿ ತಾಯಿಗೆ ಕೊಡ್ತಾರೆ. ಈ ಪ್ರತಿಮೆಯನ್ನು ನನ್ನ ಜೊತೆಯಲ್ಲಿ ಇಟ್ಟುಕೋ, ನೀವು ಯಾವಾಗಲೂ ನಾನು ನೋಡ್ಬೇಕಂತ ಅನಿಸುತ್ತೋ ಅವಾಗ ಈ ಪ್ರತಿಮೆಯನ್ನು ನೋಡು, ಇನ್ನೊಟ್ಟಿಗೆ ನಾನು ಮಾತನಾಡ್ತೇನೆ ಅಂತೇಳಿ ವಾದಿರಾಜ ಆ ಪ್ರತಿಮೆಯನ್ನು ಕೊಟ್ಟು ಹೋಗ್ತಾರೆ. ಹಾಗಾಗಿ ತಾಯಿಗೆ ಮಗನ ಮೇಲಿನ ಆ ಎಲ್ಲ ದುಃಖವನ್ನ, ವಿರಹವನ್ನ ಆ ಪ್ರತಿಮೆಯನ್ನು ನೋಡ್ತಾ ಮಾತನಾಡ್ತಾ ಅವರಲ್ಲಿ ಕಳೀತಾ ಇದ್ರು ಅಂತ. ಅಂದ್ರೆ ಸ್ವತಃ ವಾದಿರಾಜರೇ ಆ ವಿಗ್ರಹದ ಮೂಲಕ ತಾಯಿಯಲ್ಲಿ ಮಾತನಾಡ್ತಾ ಇದ್ರು ಅಂತ. ಕಾಲಕ್ರಮೇಣ ಆ ಪ್ರತಿಮೆ ಅದು ಮಠಕ್ಕೆ ಸೇರಿತು. ನಂತರದಲ್ಲಿ ಆ ಪ್ರತಿಮಠದಲ್ಲಿ ಪೂಜೆ ಆಗ್ತಾ ಇದೆ. ಈ ವಿಗ್ರಹದ ವೈಶಿಷ್ಟ್ಯ ಏನು ಅಂತ ಕೇಳಿದ್ರೆ, ಸ್ವತಃ ವಾದಿರಾಜರೇ ತಮ್ಮ ಕಲ್ಪನೆಯನ್ನ ನಮಗೆ ಕೊಟ್ಟರು. ಅಂದ್ರೆ ನಾನು ಹೀಗಿದ್ದೇನೆ ಅಂತ ಯಾರೋ ಒಬ್ಬ ಕಲಾವಿದ ಇವರು ಹೀಗಿರಬಹುದು ಅಂತ ಕಲ್ಪಿಸಿಕೊಂಡು ಚಿತ್ರಿಸಿದ್ದಲ್ಲ. ಸ್ವತಃ ವಾದಿರಾಜರೇ ತಮ್ಮ ಪ್ರತಿಮೆಯನ್ನ ತಾವು ನಿರ್ಮಿಸಿಕೊಟ್ಟರು. ಧ್ಯಾನ ಭಂಗಿಯಲ್ಲಿ ಕುಳಿತುಕೊಂಡಂತ ಪ್ರತಿಮೆ ಇದು. ದಂಡ ಇದೆ, ಕಮಂಡಲು ಇದೆ, ಸರ್ಪ ಇದೆ, ಮತ್ತೆ ಅದೇ ರೀತಿಯಾಗಿ ಇಲಿಯೂ ಕೂಡ ಇದೆ. ಅಂದ್ರೆ ಏನು, ಪರಸ್ಪರ ವೈರಭಾವದಲ್ಲಿ ಇರುವಂತಹ ಪ್ರಾಣಿಗಳು ವಾದಿರಾಜರು ಇದ್ದಲ್ಲಿ ವೈರಭಾವವನ್ನು ಮರೆದು ಜೊತೆಯಾಗಿ ಇರ್ತಾರೆ ಅಂತ ಹೇಳುವಂತಹ ಸೂಚನೆಯನ್ನು ವಾದಿರಾಜರು ತಮ್ಮ ಪ್ರತಿಮೆಯ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಆ ವಿಗ್ರಹದಲ್ಲಿ ಒಂದು ಸಣ್ಣ ಹುಲಿ ಇದೆ, ಸರ್ಪವೂ ಕೂಡ ಇದೆ. ನೀವೆಲ್ಲ ಅದನ್ನೆಲ್ಲ ಗಮನಿಸಿರ್ಬೋದು ವಿಗ್ರಹದಲ್ಲಿ. ಅಂದ್ರೆ ಇದೆಲ್ಲವೂ ಕೂಡ ಜ್ಞಾನಿಗಳ ಸಂಕೇತ. ಎಲ್ಲಿ ಜ್ಞಾನಿಗಳು ಇರುತ್ತಾರೋ ಮತ್ತೆ ಎಲ್ಲೆಲ್ಲಿ ತಾಪಸಿಗಳು ಇರುತ್ತಾರೋ ಅವರಲ್ಲಿ ಇದ್ದಲ್ಲಿ ಹಸು ಹಾಗೂ ಹುಲಿ ಒಟ್ಟಿಗೆ ಇರುತ್ತವೆ, ಜೀವನ ಮಾಡ್ತಾ ಇರ್ತವೆ. ಸರ್ಪ ಹಾಗೂ ಇಲ್ಲಿ ಪರಸ್ಪರ ದ್ವೇಷ ಇರುವಂತಹ ಪ್ರಾಣಿಗಳು ಜೊತೆಯಾಗಿ ವಾಸ ಮಾಡ್ತಾ ಇರ್ತವೆ. ಅಂದ್ರೆ ಏನು, ಇವರೆಲ್ಲ ಕೂಡ ಸಮಾಜಕ್ಕೆ ಶಾಂತಿಯನ್ನ ಬೋಧಿಸುವವರು, ಶಾಂತಿಯನ್ನ ನೀಡುವವರು. ಹಾಗಾಗಿ ಸ್ವತಃ ವಾದಿರಾಜರೇ ತಮ್ಮ ವಿಗ್ರಹದಲ್ಲಿ ಕೂಡ ಇದನ್ನು ಸೂಚ್ಯವಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಮುಂದಿನ ಇನ್ನೊಂದು ಕ್ವಶನ್ ಅಂದ್ರೆ, ಪೋಷಕರು ಮಕ್ಕಳನ್ನು ಧರ್ಮದ ಹಾದಿಯಲ್ಲಿ ಹೇಗೆ ತರಬೇಕು, ಅಥವಾ ಮಕ್ಕಳು ಪೋಷಕರನ್ನು ಧರ್ಮದ ಹಾದಿಯಲ್ಲಿ ಹೇಗೆ ನಡೆಸಿಕೊಂಡು ಹೋಗಬಹುದು? ಈಗ ಕೇಳಿದ ಪ್ರಶ್ನೆಯಲ್ಲಿಯೇ ಮಕ್ಕಳು ಪೋಷಕರನ್ನು ಧರ್ಮದ ಹಾದಿಯಲ್ಲಿ ಹೇಗೆ ನಡೆದುಕೊಂಡು ಹೋಗಬೇಕು ಅನ್ನೋದು ಬಹಳ ವ್ಯತಿರಿಕ್ತವಾಗ್ತದೆ. ಪೋಷಕರು ಮಕ್ಕಳನ್ನ ಧರ್ಮದ ಹಾದಿಯಲ್ಲಿ ನಡೆದುಕೊಂಡು ಹೋಗುವಾಗ ಮಾಡಬೇಕು. ಯಾಕಂದ್ರೆ ಈ ನಮ್ಮ ಬದುಕು ನಿಂತದ್ದು ಧರ್ಮದ ಆಧಾರದಲ್ಲಿ. ಇದು ಈ ಸಂಸ್ಕಾರ ನಮಗೆ ಆರಂಭದಿಂದ ಬರಬೇಕು. ಈಗ ನಮ್ಮಲ್ಲಿ ಮಕ್ಕಳನ್ನ ಹುಟ್ಟಿಸಿ ಆದ್ಮೇಲೆ ಮಕ್ಕಳಿಗೆ ಒಂದಷ್ಟು ಸಂಸ್ಕಾರಗಳನ್ನು ನೀಡುತ್ತಾರೆ. ಉಪನಯನ, ಬೇರೆ ಬೇರೆ ಸಂಸ್ಕಾರಗಳನ್ನು ನೀಡುತ್ತಾರೆ. ಉದಾಹರಣೆಗೆ ಉಪನಯನವನ್ನು ನಾವು ಮಾಡಬೇಕಾದ್ರೆ ಇಷ್ಟೆಲ್ಲ ಖರ್ಚು ಮಾಡ್ತಾರೆ. ಒಂದು ದೊಡ್ಡ ಛತ್ರದಲ್ಲಿ ನಾವು ಬುಕ್ ಮಾಡಿಕೊಂಡು ಇಡೀ ಬಾಂಧವರನ್ನು ಕರೆದು ಒಂದು ವೈಭವದ ಸತ್ಕಾರ, ಊಟ, ಭೋಜನ, ಬಟ್ಟೆ, ಬರೆ ಒಂದಷ್ಟು ಮಾಡ್ತಾರೆ. ಸರಿ, ಇದರ ಅಲ್ಟಿಮೇಟ್ ಉದ್ದೇಶ ಏನು, ಕಟ್ಟಕಡೆಯ ಉದ್ದೇಶ ಏನು ಗೊತ್ತಿಲ್ಲ. ಎಲ್ಲರೂ ಮಾಡ್ತಾ ಇದ್ದಾರೆ, ನಾವು ಉಪನಯನ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಉಪನಯನದ ಹಿನ್ನೆಲೆ ಏನು? ಅವನಿಗೆ ಬ್ರಹ್ಮೋಪದೇಶ ಅಂತ, ಅವನು ವೇದಾಧ್ಯಯನವನ್ನು ಮಾಡ್ಲಿಕ್ಕೆ ಅವನು ದೀಕ್ಷಾ ಸಂಪನ್ನನಾಗುವುದು. ಗುರುಗಳ ಬಳಿ ಹೋಗಿ ವೇದಾಧ್ಯಯನವನ್ನು ಮಾಡ್ಲಿಕ್ಕೋಸ್ಕರ ಅವನು ದೀಕ್ಷಾ ಸಂಪನ್ನನಾಗುವುದು. ಆದ್ರೆ ಅದನ್ನೇ ಯಾರು ಮಾಡ್ತಾ ಇಲ್ಲ.
ಉಪನಯನ ಮಾಡಿದ ಮರುದಿವಸವೇ ಅವನು ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಅವನು ಹೋಗುವುದಿಲ್ಲ. ಇದು ಆಗಬಾರದು. ನಮ್ಮ ಸಂಸ್ಕಾರ ಎಲ್ಲಿಂದ ಆರಂಭ ಆಗಬೇಕು ಅಂದ್ರೆ ಮಗು ಹುಟ್ಟಿದಾಗಲಿಂದ ನಮ್ಮ ಸಂಸ್ಕಾರ ಆರಂಭ ಆಗ್ತದೆ. ಸಂಸ್ಕಾರ ಹೀನರಾಗಿ ಬಿಟ್ರೆ ಅವನೊಬ್ಬ ಒಳ್ಳೆಯ ಪ್ರಜೆಯಾಗಿ ಸಮಾಜಕ್ಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಂಧ್ಯಾ ವಂದನೆಯನ್ನ ಕಡ್ಡಾಯವಾಗಿ ಮಾಡುವಂತೆ ಪೋಷಕರೇ ಇದನ್ನ ಮಾಡಿಸಬೇಕು. ನಮ್ಮ ಜೀವನದಲ್ಲಿ ಒಂದಷ್ಟು ನಿತ್ಯ ನಿಮಿತ್ತಿ ಕೆಲಸವನ್ನು ನಾವು ಮಾಡ್ತೇವೆ. ಬೆಳಿಗ್ಗೆ ಎದ್ದೇಳ್ತೇವೆ, ಸ್ನಾನ ಮಾಡ್ತೇವೆ, ತಿಂಡಿ ತಿಂತೇವೆ, ಇದನ್ನು ಯಾವೊಂದು ತಪ್ಪಿಸಲ್ಲ ನಾವು. ಅದೇ ರೀತಿಯಾಗಿ ಸಂಧ್ಯಾ ವಂದನೆಯನ್ನು ಕೂಡ ನಿಯತವಾಗಿ ಇದು ಒಂದು ಭಗವಂತನಿಗೆ ಅರ್ಪಿಸುವಂತ ಕೃತಜ್ಞತೆ, ಇದು ನಾವು ಮಾಡಲೇಬೇಕು ಅನ್ನುವಂತಹ ಭಾವನೆಯಿಂದ ತಂದೆ ತಾಯಿಯಂದರು ಮಕ್ಕಳಿಗೆ ಆ ರೀತಿಯಾಗಿ ಅದನ್ನು ಬೋಧಿಸಬೇಕು. ಇದನ್ನು ಮಾಡಲೇಬೇಕು, ನೀನು ಸಂಧ್ಯಾ ವಂದನೆ ಮಾಡಿದ್ರೆ ನಿನಗೆ ತಿಂಡಿ ಕೊಡುವುದಿಲ್ಲ ಅಂತ ಈ ತರದ್ದು ಏನಾದರೂ ಈ ನಿಯಮಗಳನ್ನು ಮನೆಯಲ್ಲಿ ಇಟ್ಟುಕೊಂಡ್ರೆ ಸಹಜವಾಗಿ ಮಕ್ಕಳಿಗೂ ಅದರ ಬಗ್ಗೆ ಆಸಕ್ತಿ ಹುಟ್ಟುತ್ತೆ. ಇವತ್ತೇನಾಗಿದೆ ಅಂದ್ರೆ ತಂದೆ ತಾಯಿ ಮನೆಯಲ್ಲಿ ಧರ್ಮದ ದಾರಿಯಲ್ಲಿ ಇರುವುದಿಲ್ಲ. ಈಗ ಅಪ್ಪನೇ ಸಂಧ್ಯಾ ವಂದನೆ ಮಾಡದೆ ಹೋದರೆ ಮಗಳೇ ಸಂಧ್ಯಾ ವಂದನೆ ಮಾಡಬೇಕು, ಮಾಡೋದಿಲ್ಲ. ಹಾಗಾಗಿ ಎಲ್ಲ ಕೊರತೆಗಳಿಂದಾಗಿ ನಮ್ಮಲ್ಲಿ ಸಂಸ್ಕಾರಗಳು ಎಲ್ಲವೂ ಕೂಡ ಬೆಲೆ ಕಳೆದುಕೊಂಡು ಬರ್ತಾ ಇದೆ. ಹಾಗಾಗಿ ಸಂಸ್ಕಾರ ಎಲ್ಲಿಂದ ಆರಂಭ ಆಗ್ಬೇಕು ಅಂದ್ರೆ ಹುಟ್ಟಿದಾಗಲಿಂದ ಆರಂಭ ಆಗ್ಬೇಕು. ಮೊದಲಾಗಿ ಅವರಿಗೆ ಸಂಸ್ಕಾರ ಇರಬೇಕು ಮೊದಲು. ಆವಾಗ ನೋಡಿ, ಹಿಂದೆ ಒಂದು ಕಾಲ ಇತ್ತು, ಸಂಧ್ಯಾ ವಂದನೆಯನ್ನು ತಂದೆಯೇ ಮಗನಿಗೆ ಹೇಳಿಕೊಡ್ತಾ ಇದ್ದ. ಆದ್ರೆ ಇವತ್ತು ಹೀಗೆ ನಡೀತಾ ಉಂಟು. ಸಂಧ್ಯಾ ವಂದನೆಯನ್ನು ಯಾರು ಹೇಳಿಕೊಡ್ತಾ ಇದ್ದಾರೆ? ಎಲ್ಲೋ ಧಾರ್ಮಿಕ ಶಿಬಿರಗಳಲ್ಲಿ ಯಾರೋ ಹೇಳಿಕೊಡ್ತಾ ಇದ್ದಾರೆ. ಯಾಕೆ ಇವತ್ತು ನಮ್ಮ ಧಾರ್ಮಿಕ ಶಿಬಿರ ಅಂತ ಯಾಕೆ ಬಂತು? ಮನೆಯಲ್ಲಿ ಇಂತಹ ಶಿಕ್ಷಣಗಳು ಸಿಗುತ್ತಾ ಇಲ್ಲ. ಮನೆಯಲ್ಲಿ ಅಪ್ಪ ಅಮ್ಮ ತಂದೆಯಾದವನು ಸಂಧ್ಯಾ ವಂದನೆ ಮಾಡದ ಪರಿಣಾಮವಾಗಿ ಮಗನನ್ನ ಎಲ್ಲೇ ಶಿಬಿರಕ್ಕೆ ಕಳಿಸಿ ಸಂಧ್ಯಾವನ್ನು ಕಲ್ತ್ಕೊಂಡು ಬಾ ಹೇಳುವಂತ ಪರಿಸ್ಥಿತಿ ಬಂತು. ಇಲ್ಲಿ ಶಿಬಿರಕ್ಕೆ ಹೋಗ್ಲಿ, ಸಂಧ್ಯಾವನ್ನೇ ಕಲಿಯಿರಿ. ಸಂಧ್ಯಾವನ್ನೇ ಕಲಿತ ಮೇಲೆ ಅದನ್ನು ನಿಯತವಾಗಿ ಮನೆಯಲ್ಲಿ ಮಾಡಿಕೊಂಡು ಹೋಗುವಂತೆ ಅಪ್ಪ ಅಮ್ಮಂದರು ಅದಕ್ಕೆ ಬೆನ್ನು ಹಿಡಿದು ಮಾಡಿಸ್ಬೇಕು. ಅವಾಗ ಮಾತ್ರ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ, ಮಕ್ಕಳಿಗೆ ಸಂಸ್ಕಾರ ಸಿಗಲಿಕ್ಕೆ ಸಾಧ್ಯ. ಹಾಗಾಗಿ ತಂದೆ ತಾಯಿಯಿಂದಲೇ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು. ಇನ್ನು ಕೆಲವು ಕಡೆಗಳಲ್ಲಿ ಹೇಗೆ ಅಂತಂದ್ರೆ ತಂದೆ ತಾಯಿಯಂದ್ರಿಗೆ ಸಂಸ್ಕಾರ ಇರುವುದಿಲ್ಲ, ಮಕ್ಕಳಿಗೂ ಕೂಡ ಸಂಸ್ಕಾರ ಇರುವುದಿಲ್ಲ. ಯಾವುದೋ ಒಂದು ಅಚಾನಕ್ಕಾಗಿ ಮಕ್ಕಳಿಗೆ ಇದ್ದಕ್ಕಿದ್ದಾಗಿ ಯಾರದೋ ಒಂದು ಸಂಪರ್ಕದ ಪರಿಣಾಮದಿಂದಾಗಿ ಮಕ್ಕಳಿಗೂ ಕೂಡ ಸಂಸ್ಕಾರ ಸಿಕ್ಕಿಲ್ಲ, ನಾವು ಇದನ್ನು ಮಾಡಬೇಕಾಗಿತ್ತು, ನಮಗೆ ನಮ್ಮ ಅಪ್ಪ ಅಮ್ಮ ಇದನ್ನು ಹೇಳಿಲ್ಲ ಅಂತ ಹೇಳಿ ಅಪ್ಪ ಅಮ್ಮ ಮಾಡದಿದ್ರು ಕೂಡ ಮಕ್ಕಳು ಇದನ್ನು ಮುಂದುವರಿಸಿಕೊಂಡು ಹೋದ ಇತಿಹಾಸ ನಮ್ಮಲ್ಲಿ ಉಂಟು. ಆದರೆ ಇದೇನು ಅಂತಂದ್ರೆ ತಂದೆ ತಾಯಿಗೆ ಇದರಿಂದ ಬಹಳ ಮುಜುಗರ. ಅಂದ್ರೆ ನಾವು ಮಾಡದೇ ಇದ್ದದನ್ನು ನಮ್ಮ ಮಗ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಆದ್ರೆ ಇದನ್ನು ಈ ತರ ಮುಜುಗರ ಪಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಖಂಡಿತವಾಗಿ ಇದನ್ನು ಒಪ್ಪಿಕೊಂಡು ತಂದೆ ತಾಯಿಯರು ಕೂಡ ಇದನ್ನು ನಂಬಿಕೊಂಡು ಒಪ್ಪಿಕೊಂಡು ಮಾಡ್ಕೊಂಡು ಹೋಗಬೇಕು. ಆವಾಗ ಮಾತ್ರ ಎಲ್ಲರೂ ಪಾಲಿಸಬೇಕಾದ ಧರ್ಮವನ್ನು ಯಾರು ಪಾಲಿಸ್ತಾ ಇದ್ರೆ ಏನಾಗ್ತದೆ? ಧರ್ಮ ನಾಶ ಆಗ್ತದೆ. ಹಾಗಾಗಿ ಈ ಧರ್ಮವನ್ನು ಉಳಿಸಬೇಕು, ಪ್ರಜಾಸಂತತಿ ಒಳ್ಳೆ ರೀತಿ ಮುಂದುವರಿಯಬೇಕು ಅಂತಾದ್ರೆ ಈ ಎಲ್ಲ ಸಂಸ್ಕಾರಗಳನ್ನು ನಾವು ನಿಯತವಾಗಿ ಮಾಡಿಸಿಕೊಂಡು ಹೋಗುವಂತ ಜವಾಬ್ದಾರಿ ಎಲ್ಲ ಪೋಷಕರದ್ದಾಗಿದೆ. ಈ ಒಂದು ಕಂತಿನ ಒಂದು ಕೊನೆಯ ಕ್ವಶನ್ ಏನು ಅಂದ್ರೆ, ಹೈಬ್ರಿಡ್ ಮಾಡೆಲ್ ಆಫ್ ಎಜುಕೇಶನ್ ಅದು ಕೋ ಎಕ್ಸಿಸ್ಟ್ ಆಗಬಹುದಾ ಈಗಿನ ಜನಾಂಗದಲ್ಲಿ? ಇದು ಖಂಡಿತವಾಗಿ ಅವಶ್ಯಕವಾಗಿ ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಕೇವಲ ಅಧ್ಯಾತ್ಮ ಶಿಕ್ಷಣದಿಂದಾಗಿ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಕಷ್ಟ. ಯಾಕಂದ್ರೆ ಇವತ್ತಿನ ಲೌಕಿಕ ಜೀವನ ಪದ್ಧತಿಯಲ್ಲಿ ಎಲ್ಲವನ್ನು ಕೂಡ ಸೇರಿಸಿಕೊಂಡು ಹೋದ್ರೆ ಮಾತ್ರ ಜೀವನ ಮಾಡ್ಲಿಕ್ಕೆ ಸಾಧ್ಯ. ನಿಮ್ಗೆ ಅಧ್ಯಾತ್ಮ ಬೇಡ, ಜೀವನೋಪಾಯಕ್ಕೆ ಬೇಕಂತ ಜೀವನೋಪಾಯಕ್ಕೆ ಬೇಕಂತ ಲೌಕಿಕ ಶಿಕ್ಷಣ ಮಾತ್ರ ಸಾಕು ಅಂತಂದ್ರೆ ಅವಾಗ ಒಬ್ಬ ವ್ಯಕ್ತಿ ಅವನ ವ್ಯಕ್ತಿತ್ವ ವಿಕಸನ ಆಗುವುದಿಲ್ಲ, ಅವನೊಬ್ಬ ಪೂರ್ಣ ವ್ಯಕ್ತಿಯಾಗಿ ಅವನ ರೂಪುಗೊಳ್ಳುವುದಿಲ್ಲ. ಯಾವ ವ್ಯಕ್ತಿಯಲ್ಲಿ ಅಧ್ಯಾತ್ಮ ಶಿಕ್ಷಣವನ್ನು ಸೇರಿಕೊಂಡಾಗ ಮಾತ್ರ ಅವನು ಪರಿಪೂರ್ಣ ವ್ಯಕ್ತಿಯಾಗಿ ಮುಂದೆ ಬರಲಿಕ್ಕೆ ಸಾಧ್ಯ. ಇವತ್ತಿನ ಶಿಕ್ಷಣ ಪದ್ಧತಿ ಹಾಗಿರುವುದರಿಂದಲೇ ನಮ್ಮಲ್ಲಿ ತುಂಬಾ ಈ ಡಿಪ್ರೆಷನ್ ಮೊದಲಾದಂತಹ ಅನೇಕ ಹೊಸ ಹೊಸ ಕಾಯಿಲೆಗಳು ನಮ್ಮಲ್ಲಿ ಉದ್ಭವ ಆಗಿದೆ. ಈಗ ಮಾನಸಿಕ ರೋಗಗಳು ಇದೆಲ್ಲ ಏನು? ಆಧ್ಯಾತ್ಮ ಶಿಕ್ಷಣದ ಕೊರತೆಯಿಂದ. ಹಾಗಾಗಿ ಈ ಒಂದು ಹೈಬ್ರಿಡ್ ಶಿಕ್ಷಣ ಎನ್ನುವಂಥದ್ದು ನಮ್ಮ ಲೌಕಿಕ ಶಿಕ್ಷಣದ ಜೊತೆಯಲ್ಲಿ ಆಧ್ಯಾತ್ಮ ಶಿಕ್ಷಣವನ್ನು ಸೇರಿಕೊಂಡಾಗ ಮಾತ್ರ ಒಬ್ಬ ವ್ಯಕ್ತಿಯನ್ನ ಪರಿಪೂರ್ಣವಾಗಿ ತಯಾರು ಮಾಡಿಕೊಟ್ಟು ಒಬ್ಬ ಆರೋಗ್ಯಪೂರ್ಣ ವ್ಯಕ್ತಿಯಾಗಿ ಸಮಾಜಕ್ಕೆ ಸಿಗಲಿಕ್ಕೆ ಸಾಧ್ಯ. ಇದು ಅತ್ಯಂತ ಅವಶ್ಯಕವಾಗಿ ಬೇಕೇ ಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ. ಉಡುಪಿ ಮಠದಲ್ಲಿ ಎಷ್ಟೊಂದು ಜನ ಅವ್ರವ್ರದಂತ ಒಂದು ಮೂಲ ಮಠ ಇದೆ. ಆದ್ರೆ ವಾದಿರಾಜರು ಸೋದೆ ಕ್ಷೇತ್ರವನ್ನು ಯಾಕೆ ಅರಸಿ ಬಂದು ಇಲ್ಲಿ ಸನ್ನಿಹಿತರಾಗಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಇದೆ. ವಾದಿರಾಜರು ಇದೇ ಕ್ಷೇತ್ರಕ್ಕೆ ಯಾಕೆ ಬಂದ್ರು? ವಾಸ್ತವಿಕವಾಗಿ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಮಠದ ಮೂಲ ಸ್ಥಳದ ಕುಂಭಾಸಿ ಮಠ ಅಂತ, ನಮ್ಮ ಮಠಕ್ಕೆ ಮೊದಲು ಇದ್ದ ಹೆಸರು ಕುಂಭಾಸಿ ಮಠ ಅಂತ ಹೆಸರಿತ್ತು. ವಾದಿರಾಜರ ಕಾಲದವರೆಗೂ ಕೂಡ ನಮ್ಮ ಮಠಕ್ಕೆ ಹೆಸರು ಕುಂಭಾಸಿ ಮಠ ಅಂತ ಹೆಸರು. ವಾದಿರಾಜರ ಕಾಲದ ನಂತರದಲ್ಲಿ ನಮ್ಮ ಮಠಕ್ಕೆ ಸೋದೆ ವಾದಿರಾಜ ಮಠ ಅಂತ ಹೆಸರು ಬಂತು. ಕಾರಣ ವಾದಿರಾಜರು ಸೋದೆಗೆ ಬಂದು ನೆಲೆಸಿದ ಪರಿಣಾಮವಾಗಿ ಅದರಿಂದ ಸೋದೆ ಮಠ ಅಂತ ಹೆಸರು ಬಂತು. ಸೋದೆ ವಾದಿರಾಜ ಮಠ ಅಂತ ವಾದಿರಾಜರ ಹೆಸರು ಸೇರಿಕೊಂಡಿತ್ತು.
ಎಲ್ಲಾ ಕ್ಷೇತ್ರವನ್ನು ವಾದಿರಾಜರು ಸಂಚಾರ ಮಾಡಿದ್ರು, ಉಡುಪಿಯಲ್ಲಷ್ಟು ಕ್ರಾಂತಿಕಾರಿ ಕೆಲಸವನ್ನು ಮಾಡಿದ್ರು, ಎಲ್ಲಾ ಕ್ಷೇತ್ರವನ್ನು ಸಂಚಾರ ಮಾಡಿದ್ರು. ಆದರೆ ವಾದಿರಾಜರು ಕೊನೆಗೆ ಆಯ್ಕೆ ಮಾಡಿಕೊಂಡದ್ದು ಸೋದೆಯನ್ನ. ಇದು ಯಾಕೆ ಅನ್ನೋ ಪ್ರಶ್ನೆ ಎಂಟು ಕಾಣ್ತದೆ. ಎಲ್ಲೋ ಇರ್ಬೋದಿತ್ತು ಅವರು, ಸೋದೆಯಂತಹ ಒಂದು ಕಾಡು ಪ್ರದೇಶವನ್ನು ಬಂದು ಅರಸಿಕೊಂಡು ಇಲ್ಲಿ ಬಂದು ಕುಳಿತುಕೊಂಡದ್ದು ಯಾಕೆ ಅಂತ. ಇದು ಒಂದು ದೊಡ್ಡ ಕ್ಷೇತ್ರ, ಸನ್ನಿಧಾನ ಇರುವಂತಹ ಕ್ಷೇತ್ರ ಇದು. ಪುರಾಣಗಳಲ್ಲಿ ನಿಮಗೆ ಈ ಕ್ಷೇತ್ರವನ್ನ ತಪೋವನ ಕ್ಷೇತ್ರ ಅಂತ ಕರೀತಾರೆ. ಅದು ಇದಕ್ಕೆ ಉಲ್ಲೇಖ ಎಲ್ಲಿ ಸಿಗ್ತದೆ ಅಂತಂದ್ರೆ ಪುರಾಣದಲ್ಲಿ ಗೋಕರ್ಣ ಕ್ಷೇತ್ರವನ್ನು ವರ್ಣನೆ ಮಾಡಿ ಆದ್ಮೇಲೆ ಗೋಕರ್ಣ ಕ್ಷೇತ್ರದ ನಂತರದಲ್ಲಿ ತಪೋವನ ಕ್ಷೇತ್ರ ಮಹಾತ್ಮೆ ಅಂತ ಪುರಾಣಗಳಲ್ಲಿ ಇದರ ಉಲ್ಲೇಖ ಸಿಗ್ತದೆ. ಆ ತಪೋವನ ಕ್ಷೇತ್ರ ಮಹಾತ್ಮೆಯನ್ನು ವರ್ಣನೆ ಮಾಡಬೇಕಾದ್ರೆ ಇಲ್ಲಿರುವಂತಹ ಧವಳಗಂಗೆಯನ್ನ ಅವರು ಅದರಲ್ಲಿ ಹಯಶಿರ ತೀರ್ಥ ಅಂತ ಉಲ್ಲೇಖ ಮಾಡಿದ್ದಾರೆ ಆ ಪುರಾಣದಲ್ಲಿ. ಆ ಹಯಶಿರ ತೀರ್ಥದ ಸಮೀಪದಲ್ಲಿ ಒಂದು ಹಯಗ್ರೀವ ಗುಹಾ ಎಂಬಂತಹ ಒಂದು ಪ್ರದೇಶ ಇದೆ ಅಂತ ಹೇಳ್ತಾರೆ. ಇವತ್ತು ಆ ಹಯಶಿರ ತೀರ್ಥ ಅಂದ್ರೆ ಧವಳಗಂಗಾ, ಆ ಹಯಗ್ರೀವ ಗುಹಾ ಅಂತಂದ್ರೆ ವಾದಿರಾಜರ ಪಂಚವೃಂದಾವನ ಇರುವಂತಹ ಸನ್ನಿಧಾನದ ಅಡಿಭಾಗ. ವಾದಿರಾಜರು ತಮ್ಮ ವೃಂದಾವನವನ್ನು ನಿರ್ಮಿಸಿಕೊಂಡದ್ದು ಹಯಗ್ರೀವ ಗುಹೆಯ ಮೇಲ್ಭಾಗದಲ್ಲಿ ನಿರ್ಮಿಸಿಕೊಂಡಿದ್ದಾರೆ. ಅದು ಹಯಗ್ರೀವ ದೇವರ ಸನ್ನಿಧಾನ ಇರುವಂತಹ ಒಂದು ದೊಡ್ಡ ಸನ್ನಿಧಾನ. ವಾದಿರಾಜರು ಎಲ್ಲೆಲ್ಲಿಗೂ ಹೋಗಲಿಲ್ಲ, ತನ್ನ ಸ್ವಾಮಿಯ ಸನ್ನಿಧಾನ ಜಾಗೃತವಾಗಿ ಎಲ್ಲಿ ಉಂಟು ಅಲ್ಲೇ ಬಂದು ವಾದಿರಾಜರು ಕುಳಿತುಕೊಂಡಿದ್ದಾರೆ. ಹಾಗಾಗಿ ಸೋದೆಯನ್ನು ಆಯ್ಕೆ ಮಾಡಿಕೊಂಡ್ರು ವಾದಿರಾಜರು. ವಾದಿರಾಜರು ಸೋದೆಗೆ ಬಂದು ಕುಳಿತುಕೊಂಡ ಮೇಲೆ ಇಲ್ಲಿ ತಪಸ್ಸನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ದೆ ಆದ್ಮೇಲೆ ಅರಸಪ್ಪ ನಾಯಕ ಬಂದ ವಾದಿರಾಜರ ಅನುಗ್ರಹವನ್ನು ಕೇಳಿಕೊಂಡು ಬಂದ. ಅವನಿಗೆ ಅನುಗ್ರಹ ಮಾಡಿದರು ವಾದಿರಾಜರು. ಅದರ ಇತಿಹಾಸವನ್ನು ನೀವು ತಿಳಿದಿದ್ದೀರಿ. ಅನಂತರ ಉದ್ಧಾರ ಆದವನು ತನ್ನ ಸಂಪತ್ತನ್ನು ಕಳೆದುಕೊಂಡಿದ್ದ, ಅದನ್ನೆಲ್ಲ ಪಡೆದುಕೊಂಡ. ವಾದಿರಾಜರಿಗೆ ಅವರು ಇಲ್ಲ ಉಮ್ಮಡಿಯ ಜಾಗವನ್ನು ಬಿಟ್ಟುಕೊಟ್ಟ, ದೇವಸ್ಥಾನವನ್ನು ನಿರ್ಮಿಸಿದ. ಅದರ ನಂತರದ ಇತಿಹಾಸ ಅದೆಲ್ಲವೂ ಕೂಡ. ವಾಸ್ತವಿಕವಾಗಿ ವಾದಿರಾಜರು ಬಂದದ್ದು ಹಯಗ್ರೀವ ದೇವರ ಸನ್ನಿಧಾನವನ್ನು ಗುರುತಿಸಿ ಇಲ್ಲಿಗೆ ಬಂದರು. ಇದೊಂದು ದೊಡ್ಡ ಹಯಗ್ರೀವ ದೇವರ ಕ್ಷೇತ್ರ ಇದು. ಹಯಗ್ರೀವ ದೇವರನ್ನು ಹುಡುಕಿಕೊಂಡು ವಾದಿರಾಜರು ಬಂದರು. ಅದೇ ರೀತಿ ಧವಳಗಂಗೆ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಭೂತರಾಜರು ಇಲ್ಲಿ ಬಂದು ಯಾಕೆ ಆ ಮೂಲೆಯನ್ನು ಆಶ್ರಯಿಸಿದ್ರು? ಭೂತರಾಜರ ಮೂಲೆಯ ಮಹತ್ವ ಏನು? ಗಮನಿಸಿರಬಹುದು, ನಮ್ಮ ಧವಳಗಂಗೆಯಲ್ಲಿ ಒಂದು ಮೂಲೆ ಇದೆ. ಅದು ನಿಮಗೆ ಆಗ್ನೇಯ ದಿಕ್ಕಿನ ಮೂಲೆ. ಆ ಮೂಲೆಗೆ ಭೂತರಾಜರ ಮೂಲೆ ಅಂತ ಹೆಸರಿದೆ. ಆ ಮೂಲೆಯಲ್ಲಿ ಯಾರು ಇಳಿಬಾರದು, ಅಲ್ಲಿ ಯಾರು ಸ್ನಾನ ಮಾಡಬಾರದು ಅಂತ ನಾವು ಎಚ್ಚರಿಕೆ ಒಂದು ಫಲಕವನ್ನು ಕೂಡ ಹಾಕಿದ್ದೇವೆ. ಕಾರಣ ಏನು ಅಂತ ಕೇಳಿದ್ರೆ, ಪ್ರಾತಃ ಕಾಲದಲ್ಲಿ ಅಲ್ಲಿ ಭೂತರಾಜರು ಅವರ ಪರಿವಾರದೊಂದಿಗೆ ಅಲ್ಲಿ ಸ್ನಾನವನ್ನು ಮಾಡ್ತಾರೆ ಅಂತ. ಹಾಗಾಗಿ ಅದು ಅವರಿಗಾಗಿ ಮೀಸಲಿಟ್ಟಂತಹ ಜಾಗ. ಅಲ್ಲಿ ಬೇರೆ ಯಾರು ಹೋಗಿ ಆ ಜಾಗವನ್ನು ಅಪವಿತ್ರ ಮಾಡಬಾರದು ಅನ್ನೋ ದೃಷ್ಟಿಯಿಂದ ಅದು ಭೂತರಾಜರ ಮೂಲೆ ಅಂತ. ಅದು ಇವತ್ತಿಗೂ ಕೂಡ ಪ್ರಾತಃ ಕಾಲದಲ್ಲಿ ಮುಂಜಾನೆ ಬೇಗ ಸಾಮಾನ್ಯ ಒಂದು 3 ಗಂಟೆಯಿಂದ 4 ಗಂಟೆ ಮಧ್ಯದ ಸಮಯದಲ್ಲಿ ಯಾರೂ ಕೂಡ ನಾವು ಅಲ್ಲಿಗೆ ಹೋಗುವುದಿಲ್ಲ. ಅದು ಭೂತರಾಜರು ಸಂಚಾರ ಮಾಡುವಂತಹ ಸಮಯ ಅದು. ಆ ಕಾಲದಲ್ಲಿ ಭೂತರಾಜರು ಧವಳಗಂಗೆಯಲ್ಲಿ ಬಂದು ಸ್ನಾನ ಮಾಡಿ ಹೋಗ್ತಾರೆ ಅಂತ ಉಲ್ಲೇಖ ಉಂಟು. ಇದನ್ನ ಗಮನಿಸಿದವರು ಇದ್ದಾರೆ ನಮ್ಮಲ್ಲಿ. ಹಿಂದೆ ಎಲ್ಲ ಒಂದಷ್ಟು ಅನುಭವಗಳು ಕೆಲವರಿಗೆ ಆಗಿದೆ ಈ ವಿಷಯದಲ್ಲಿ. ಹಾಗಾಗಿ ಅದನ್ನು ಪರೀಕ್ಷೆ ಮಾಡ್ಲಿಕ್ಕೆ ಯಾರು ಹೋಗುವುದಿಲ್ಲ. ಆ ಸ್ಥಳ ಭೂತರಾಜರಾಗಿ ಮೀಸಲು ಅಂತ ಹೇಳಿ ಆ ಸ್ಥಳದಲ್ಲಿ ಭೂತರಾಜರು ಬರ್ತಾರೆ, ಸ್ನಾನ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಅದು ಆ ಜಗತ್ತು ಪವಿತ್ರತೆ ಹಾಗೆ ಇರಬೇಕು ಅನ್ನೋ ದೃಷ್ಟಿಯಿಂದ ಭೂತರಾಜರ ಮೂಲೆ ಅಂತ ಹಾಗೆ ನಾವು ಕಾಪಿಟ್ಟಿದ್ದೇವೆ ನಾವು. ಸೌದೆ ಬಗ್ಗೆ ಇನ್ನ ಮುಂದೆ ನೋಡ್ತಾ ಹೋದ್ರೆ ಸೌದೆನ ಸ್ವಲ್ಪ ಚೇಂಜ್ ಮಾಡಿದ್ರೆ ಸ್ವಾದಿ ಅಂತ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಡಿವೈನ್ ತವ್ರ ಮನೆ ಅಂತಾರೆ. ಏನೇ ಕಾರ್ಯಕ್ರಮ ಮನೇಲಿ ಆಗ್ಬೇಕು ಅಂತ ಕೂಡ ಆ ಪ್ಲಾನ್ ಏನಾದ್ರು ಅಂದ್ರೆ ಫಸ್ಟ್ ಸ್ವಾದಿಗೆ ಬಂದ್ಬಿಡ್ಬೇಕು, ಕಾರ್ಯಕ್ರಮ ಆದ್ಮೇಲೆ ಮತ್ತೆ ಸ್ವಾದಿಗೆ ಬರ್ಬೇಕು. ಇದೊಂದು ಪ್ಲಾನ್ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ಇದ್ದೇ ಇದೆ. ಸೊ ಅವರು ಅರಸಿ ಮತ್ತೆ ಇಲ್ಲಿ ಪ್ರತಿ ಸಲ ರಾಜರಾಜರ ದರ್ಶನಕ್ಕೆ ಬಂದೇ ಬರ್ತಾರೆ. ಅವರು ಬಂದಾಗ ನಿಮ್ಗೆ ಹೇಗೆ ಅನ್ಸದೆ? ಎಷ್ಟೊಂದ್ ಜನ ಬರ್ತಾನೆ ಇರ್ತಾರೆ, ದರ್ಶನ ಪಡಿತಾರೆ, ಮತ್ತೆ ಕಾರ್ಯಕ್ರಮ ಮತ್ತೆ ಬರ್ತಾರೆ. ಅವ್ರ ಬಗ್ಗೆ ಈ ಸೋದೆಯ ಬಗ್ಗೆ ಆ ಒಂದು ಭಾವನಾತ್ಮಕ ಸಂಬಂಧವನ್ನು ಗಮನಿಸುವಾಗ ನಮಗೆ ಬಹಳ ಆಶ್ಚರ್ಯ ಆಗ್ತದೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಜನಗಳಿಗೂ ನಮ್ಮ ಸೋದೆಗೂ ಒಂದು ಅವಿನಾಭಾವ ಸಂಬಂಧ. ಆ ಸಂಬಂಧವನ್ನ ಹೇಗೆ ಹೇಳಬೇಕು ಅಂತ ಹೇಳಿ ಅದಕ್ಕೆ ಶಬ್ದಗಳೇ ಸಿಗುವುದಿಲ್ಲ. ಅಂತಹ ಅವಿನಾಭಾವ ಸಂಬಂಧ ಉತ್ತರ ಕರ್ನಾಟಕದ ಮಂದಿಗೂ ಸೋದೆಗೂ ಇದೆ. ಅದು ಎಷ್ಟರ ಮಟ್ಟಿಗೆ ಆ ಸಂಬಂಧ ಬೆಳೀತು ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ನಮ್ಮನ್ನೆಲ್ಲ ಅಂದ್ರೆ ವಿಶೇಷವಾಗಿ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ನಲ್ಲಿ ಈ ಅಡ್ಡ ಹೆಸರು ಕರೆಯುವುದು ಅಂತ ಇರುತ್ತೆ. ವಾದಿರಾಜ ಅಂತಂದ್ರೆ ವಾಜಿ ಅಂತ ಕರೀತಾರೆ. ಅಂದ್ರೆ ಅದು ಅಡ್ಡ ಹೆಸರು. ಅದು ಅಂದ್ರೆ ವಾದಿರಾಜ ಎಂಬ ಶಬ್ದ ವಾಜಿ ಅಂತ ಕರೀತಾರೆ. ಅಂದ್ರೆ ಅದು ಪ್ರೀತಿಯಿಂದ ಕರೆಯುವಂತಹ ಹೆಸರು. ಆ ಹೆಸರನ್ನು ನೇರವಾಗಿ ಹೇಳಿದ್ರೆ ಬೇರೆ ರೀತಿಯಾಗಿ ಸ್ಲ್ಯಾಂಗ್ ಅಲ್ಲಿ ಹೇಳುವಂತಹ ಒಂದು ರೀತಿಯಾದ ಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಹೆಸರುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ರಂಗ ಅಂತಂದ್ರೆ ರಂಗ್ಯ ಅಂತ ಕರೀತಾರೆ. ಹೀಗೆ ಆ ಭಾಷೆಯ ಸೊಗಡದು ಅದು ಎಲ್ಲಿಯವರೆಗೆ ಪರಿಣಾಮ ಆಯಿತು ಅಂತಂದ್ರೆ ಸೋದೆಯನ್ನ ಸ್ವಾದಿ ಅಂತ ಮಾಡ್ಕೊಂಡ್ಬಿಟ್ರು. ಅಷ್ಟು ಸೋದೆಯೊಂದಿಗೆ ಭಾವನಾತ್ಮಕವಾದ ಸಂಬಂಧವನ್ನು ಉತ್ತರ ಕರ್ನಾಟಕದ ಮಂದಿ ಅದನ್ನ ಹಂಚಿಕೊಂಡಿದ್ದಾರೆ. ಅದು ಇಲ್ಲಿ ನಮ್ಗೆ ತೋರಿಸ್ತಾ ಉಂಟು. ಸೋದೆಯನ್ನ ಸ್ವಾದಿ ಅನ್ನೋಷ್ಟರ ಮಟ್ಟಿಗೆ ಅವರು ಅದನ್ನು ಪ್ರಯೋಗ ಮಾಡುವುದರ ಮೂಲಕ ಸಂಬಂಧ ಅಷ್ಟು ಗಾಢವಾಗಿದೆ ಅಂತ ಉತ್ತರ ಕರ್ನಾಟಕದ ಮಂದಿ ತೋರಿಸಿಕೊಟ್ಟಿದ್ದಾರೆ.
ಇವತ್ತಿಗೂ ಕೂಡ ಉತ್ತರ ಕರ್ನಾಟಕದ ಮಂದಿಗೆ ಸೋದೆ ಅಂದ್ರೆ ಗೊತ್ತಾಗಲ್ಲ. ಸ್ವಾದಿ ಅಂತಲೇ ಹೇಳ್ಬೇಕು, ಸ್ವಾದಿ ಹೋಗಿ ಬಂದಿರಿ ನಾವು ಅಂತ ಹೇಳ್ಬೇಕು, ಹಂಗಂದ್ರೆ ಅವ್ರಿಗೆ ಸಮಾಧಾನ. ಅಷ್ಟು ಅವಿನಾಭಾವ ಸಂಬಂಧ ಉಂಟು. ಮತ್ತೆ ಇಲ್ಲಿಗೆ ಬರುವಂತಹ ಬಹುತೇಕ ಮಂದಿ ಉತ್ತರ ಕರ್ನಾಟಕದವರೇ ಬಹುತೇಕ ಬರ್ತಾರೆ. ಅಷ್ಟು ಮನೆಯಲ್ಲಿ ಏನೇ ಒಂದು ಶುಭ ಕಾರ್ಯ ಇದ್ರೂ ಕೂಡ ಅದನ್ನು ಸೋದೆಗೆ ಬಂದು ವಾದರಾಜ ಸನ್ನಿಧಿಯಲ್ಲಿ ನಿವೇದನೆ ಮಾಡಿದ್ರೆ ಅವರಿಗೆ ಸಮಾಧಾನ ಇರುವುದಿಲ್ಲ. ಅಷ್ಟು ಅವಿನಾಭಾವ ಸಂಬಂಧ. ಅವರಿಗೆ ಸೋದೆಗೆ ಬರ್ತಾ ಇದ್ದೇವೆ ಅಂತಂದ್ರೆ ಎಲ್ಲೋ ಬೇರೆ ಕಡೆಗೆ ಹೋಗಿದ್ದೇವೆ ಅಂತ ಅನಿಸಲ್ಲ ಅವರಿಗೆ. ನಮ್ಮ ಮಠಕ್ಕೆ ನಮ್ಮ ಮನೆಗೆ ನಾವೇ ಬಂದಿದ್ದೇವರಿ ಅನ್ನೋ ರೀತಿಯಲ್ಲಿ ಅವರಿದ್ದು ಆ ರೀತಿಯಾಗಿ ಇಲ್ಲಿ ಸೇವೆಯನ್ನು ಮಾಡಿ, ಅದು ಕೂಡ ಯಾವುದೇ ಹಮ್ಮುಗುಮ್ಮಿ ಇಲ್ಲದೇನೆ, ಅವನು ಎಷ್ಟೇ ದೊಡ್ಡ ಉನ್ನತ ಸ್ಥಾನದಲ್ಲಿ ಇರಲಿ, ಎಷ್ಟೇ ವಿದ್ಯಾವಂತನಾಗಿರ್ಲಿ, ಎಷ್ಟೇ ದೊಡ್ಡ ಪೋಸ್ಟ್ ಅಲ್ಲಿ ಇರಲಿ, ಎಷ್ಟೇ ಸಂಬಳ ತಗೊಳ್ಳಿ, ಸೋದೆಗೆ ಹೋದ್ರೆ ಇದು ನನ್ನ ಮನೆ ಅನ್ನೋ ರೀತಿಯಲ್ಲಿ ಪಂಚೆ ಕಟ್ಟಿಕೊಂಡು ಅವ್ರು ಬಳಸ್ಲಿಕ್ಕೂ ಬೇಕಾದ ತಯಾರಿರ್ತಾರೆ. ಅಷ್ಟು ಭಾವನಾತ್ಮಕವಾದ ಸಂಬಂಧವನ್ನ ಅವರು ಮಠದೊಂದಿಗೆ ಹಂಚಿಕೊಂಡಿದ್ದಾರೆ ಅನ್ನೋದು ನಮಗೆ ಬಹಳ ಹೆಮ್ಮೆಯ ಸಂಗತಿ. ಅಷ್ಟು ಪ್ರೀತಿಯನ್ನು ಅವರು ಇಟ್ಕೊಂಡಿದ್ದಾರೆ. ಹಾಗಾಗಿ ನಮಗೂ ಕೂಡ ಉತ್ತರ ಕರ್ನಾಟಕದ ಮಂದಿ ಅಂದ್ರೆ ಬಹಳ ಪ್ರೀತಿ ಅವರ ಮೇಲೆ. ಅಂದ್ರೆ ಮಠದೊಂದಿಗೆ ಆ ರೀತಿಯಾದಂತಹ ವರ್ತನೆಯನ್ನ, ಭಕ್ತಿಯನ್ನ, ಅಭಿಮಾನವನ್ನು ನಿರಂತರವಾಗಿ ತೋರಿಸಿಕೊಂಡು ಬರ್ತಾ ಇದ್ದಾರೆ. ಅದೊಂದು ಪರಂಪರೆಯ ರೀತಿಯಲ್ಲಿ ಬೆಳೆದುಕೊಂಡು ಬಂದಿದೆ. ಅದು ಆ ಮಠ ಈ ಕಟ್ಟೆ ಅನ್ನುವ ಯಾವುದೇ ರೀತಿಯ ಮಾನದಂಡಗಳಿಲ್ಲ. ನಾವು ಆ ಮಠದವರು ಈ ಮಠದವರು ಇಲ್ಲ. ಉತ್ತರ ಕರ್ನಾಟಕ ಎಲ್ಲರೂ ನಮಗೆ ಸ್ವಾದಿ ಮಠ ಅಂತ ಹೇಳುವಷ್ಟರ ಮಟ್ಟಿಗೆ ಅಭಿಮಾನ ಅದು ಬೆಳೆದುಕೊಂಡು ಬಂದಿದೆ ಅಂತಂದ್ರೆ ವಾಯುರಾಜರ ಕಾರುಣ್ಯ ಉತ್ತರ ಕರ್ನಾಟಕದ ಮಂದಿ ಮೇಲೆ ಎಷ್ಟು ಇದೆ ಅನ್ನೋದನ್ನ ನಮ್ಗೆ ತೋರಿಸಿಕೊಡ್ತಾ ಉಂಟು. ನೀವ್ ಹೇಳ್ತಿರ್ಬೇಕಾದ್ರೆ ನಂಗಿನ್ನ ಈಗ ಅಜ್ಜಿ ಮನೆಗೆ ಹೋಗಿ ಬರ್ತೀವಿ ಅಂತ ನಾವು ಹೇಳ್ತೀವಿ. ನಾವು ಸಿಟಿಯಲ್ಲಿ ಇರೋರಾಗಿರ್ಲಿ ಯಾರೇ ಆಗಿರ್ಲಿ, ಅಜ್ಜಿ ಮನೆಗೆ ಹೋಗ್ತೀವಿ ಅಂದ್ರೆ ನಾವು ಹುಬ್ಬಳ್ಳಿ ಧಾರವಾಡಕ್ಕೆ ಬರೋರು. ನಮ್ಮ ಅಜ್ಜಿ ಅಜ್ಜಾರ ಮನೆಗೆ ತವ್ರ ಮನೆ, ಸ್ವಾದಿ ಅಂದ್ರೆ ತವ್ರ ಮನೆ ಇದ್ದಂಗೆ. ಅವ್ರು ಸ್ವಂತ ತವ್ರ ಮನೆಗೆ ಹೋಗ್ತಾ ಇರಲಿಲ್ಲ, ನಮ್ ತವ್ರ ಮನೆ ಇದ್ರೆ ಸ್ವಾದಿ ಮಠ. ಆ ರೀತಿಯಿಂದ ಅರ್ಥ ಆಗ್ತದೆ ನಮ್ಗೆ. ಮುಂದೆ ಉಡುಪಿ ಕ್ಷೇತ್ರ ಬರೋದಾದ್ರೆ ನಮ್ ಚಾನಲ್ ಹೆಸರು ಮಧ್ವರ ದೇವಾಸ. ಮಧ್ವರ ದೇವಾಸ ಶ್ರೀಕೃಷ್ಣನಿಗೂ ಸೋದೆ ಮಠಕ್ಕೂ ಇರುವ ಸಂಬಂಧದ ಬಗ್ಗೆ ಕೇಳೋದಾದ್ರೆ, ಶ್ರೀಕೃಷ್ಣ ಮಠಕ್ಕೂ ಸೋದೆ ಮಠಕ್ಕೂ ಸಂಬಂಧ ಏನು ಅಂತಂದ್ರೆ, ಕೃಷ್ಣನ ಪೂಜೆಗಾಗಿಯೇ ಅಷ್ಟಮಠಗಳನ್ನ ಸ್ಥಾಪನೆ ಮಾಡಿ ಆಚಾರ್ಯರು 8 ಜನ ಸನ್ಯಾಸಿ ನೇಮನ ಮಾಡಿದ್ರು. ಅದರಲ್ಲಿ ನಮ್ಮದು ಒಂದು ಸೋದೆ ಮಠ. ಕೃಷ್ಣನ ಅರ್ಚನೆಯಲ್ಲಿ ನಮ್ಮದು ಒಂದು ಪಾತ್ರ ಉಂಟು. ಇದಕ್ಕಿಂತ ಬಿಗಿಯಾದದ್ದು ಒಂದು ದೊಡ್ಡ ಸಂಬಂಧ ಏನು ಅಂತ ಕೇಳಿದ್ರೆ, ಆಚಾರ್ಯರು ಕೃಷ್ಣನ ಪ್ರತಿಷ್ಠಾಪನೆಯನ್ನು ಮಾಡಿ ಕೃಷ್ಣನ ಪೂಜೆಗಾಗಿ 2 ತಿಂಗಳ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಟ್ರು. ನಂತರದಲ್ಲಿ ಆಚಾರ್ಯರ ನಂತರದಲ್ಲಿ 250 ವರ್ಷಗಳ ಆದ್ಮೇಲೆ ಸಂಚಾರದ ವ್ಯವಸ್ಥೆಯ ದೃಷ್ಟಿಯಿಂದ ಧರ್ಮ ಪ್ರಚಾರವನ್ನು ಎಲ್ಲಾ ಕಡೆ ಅಂದ್ರೆ ಎಲ್ಲಾ ಯತಿಗಳು ಹೋಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ 2 ತಿಂಗಳ ಪರ್ಯಾಯ ಇತ್ತು ಅಂತ ಎಲ್ಲಾ ಯತಿಗಳಿಗೂ ಕೂಡ ಸಂಚಾರ ಮಾಡಲಿಕ್ಕೆ ಅನಾನುಕೂಲ ಆಗುವ ಸಂದರ್ಭ ಇರುವುದರಿಂದ 2 ತಿಂಗಳಿದ್ದಂತ ಪರ್ಯಾಯ ವ್ಯವಸ್ಥೆಯನ್ನು 2 ವರ್ಷಕ್ಕೆ ವಿಸ್ತಾರ ಮಾಡಿದವರು ವಾದಿರಾಜರು. ಹಾಗಾಗಿ ಕೃಷ್ಣ ಮಠಕ್ಕೆ ವಾದಿರಾಜರ ಕೊಡುಗೆ ಬಹಳ ದೊಡ್ಡದು ಅಂತ ಭಾವನೆ. ಕೃಷ್ಣ ಮಠಕ್ಕೆ ಮಾತ್ರವಲ್ಲ, ಎಲ್ಲಾ ಅಷ್ಟಮಠಕ್ಕೂ ಇದರಿಂದ ತುಂಬಾ ದೊಡ್ಡ ಅನುಕೂಲವಾಗಿದೆ. ಒಂದು 2 ತಿಂಗಳ ಪರ್ಯಾಯ ವ್ಯವಸ್ಥೆಯನ್ನು 2 ವರ್ಷಕ್ಕೆ ವಿಸ್ತರಿಸಿ ಒಂದು ಕೃಷ್ಣ ಮಠಕ್ಕೆ ಬೇಕಾದಂತ ಒಂದು ಸಂವಿಧಾನವನ್ನ ರೂಪಿಸಿ, ಇಲ್ಲಿ ಕೃಷ್ಣನ ಪೂಜೆ ಹೇಗೆ ನಡೀಬೇಕು, ಯಾವ ರೀತಿ ಉತ್ಸವಗಳು ನಡೀಬೇಕು, ಪರ್ಯಾಯ ಉತ್ಸವ ಹೇಗೆ ನಡೆದುಕೊಂಡು ಹೋಗಬೇಕು ಅನ್ನುವಂತ ಎಲ್ಲ ಪರಿಕಲ್ಪನೆಗಳನ್ನು ಮಾಡಿಕೊಟ್ಟು ನಿರಂತರವಾಗಿ ನಡೆದುಕೊಂಡು ಹೋಗುವಂತೆ ಅನುಗ್ರಹ ಮಾಡಿದರು ವಾದಿರಾಜ ಗುರು ಸಾರ್ವಭೌಮರು. ಹಾಗಾಗಿ ಅಂತಹ ಪರಂಪರೆಯಲ್ಲಿ ನಾವು ಇವತ್ತಿದ್ದೇವೆ ಎಂದು ನಮಗೆ ಬಹಳ ಹೆಮ್ಮೆ. ಆ ಸಂಬಂಧ ಅದು ಬಿಡಿಸಲಿಕ್ಕೆ ಆಗದಿರುವಂತ ಸಂಬಂಧ ಅದು. ಈಗ ಸೋದೆ ಮಠಕ್ಕೆ ಬಂದ್ರೆ ನಾವು ಇವತ್ತು ಪಾಡ್ಕಾಸ್ಟ್ ಮಾಡ್ತಿರೋದು ನಮ್ದು ಎಂಟೈರ್ ಟೀಮ್ಗೆ ಒಂಥರ ಡಿವೈನ್ ಅನುಭವ ಅಂತೀವಿ. ಇದು ಒಂದು ಫಸ್ಟ್ ಪ್ರಯತ್ನ ನಾವು ನಿಮ್ ಜೊತೆಗೆ ಪಾಡ್ಕಾಸ್ಟ್ ಮಾಡ್ತಿರೋದು. ನಿಮ್ಮ ಅನುಭವ ಹೇಗಿತ್ತು ನಮ್ ಜೊತೆಗೆ ಪಾಡ್ಕಾಸ್ಟ್ ಮಾಡಿ? ಈ ವಾಸ್ತವಿಕವಾಗಿ ಹೇಳಬೇಕು ನಮಗೂ ಕೂಡ ಒಂದು ಹೊಸ ಅನುಭವ ನಮಗೆ. ಅಂದ್ರೆ ಈ ಬೇರೆ ಬೇರೆ ರೀತಿಯ ಇಂಟರ್ವ್ಯೂಗಳನ್ನ ನಾವೇನು ಮಾಡೋದನ್ನ ನೋಡಿದ್ದೇವೆ, ನಾವು ಕೂಡ ಮಾಡಿಸಿಕೊಂಡಿದ್ದೇವೆ. ಆದ್ರೆ ಇದೊಂದು ರೀತಿ ಹೊಸ ಅನುಭವ. ನಾವು ಕೂಡ ಇದನ್ನು ಮೊದಲ ಪ್ರಯೋಗದಲ್ಲಿ ನಾವೀಗ ಬಂದು ಕುಳಿತಿದ್ದೇವೆ. ಮತ್ತೆ ನೀವೆಲ್ಲ ಯುವಕರು ಒಳ್ಳೆ ಉತ್ಸಾಹದಿಂದ ಇದ್ದೀರಿ. ಧರ್ಮ ಪ್ರಚಾರವನ್ನು ನಾವು ಮಾಡಬೇಕು, ಈ ಮಾಧ್ಯಮವನ್ನು ಬಳಸಿಕೊಂಡು ಹೇಳುವ ದೃಷ್ಟಿಯಿಂದ ಅನೇಕ ಮಹನೀಯರ ಬಳಿಗೆ ಹೋಗಿ ಒಂದು ಒಳ್ಳೆಯ ಸ್ಫೂರ್ತಿ ಮಾತನಾಡಬೇಕು ಅಂತ ಹೇಳುವಂತಹ ಉದ್ದೇಶ ಇಟ್ಕೊಂಡು ಈ ಒಂದು ಪೇಜ್ ಅನ್ನು ಆರಂಭಿಸಿ ಈ ಪೋಡ್ಕಾಸ್ಟ್ ಮೂಲಕ ಇನ್ನಷ್ಟು ಜನರಿಗೆ ಸ್ಫೂರ್ತಿಯನ್ನು ತುಂಬಾ ಕೆಲಸ ಮಾಡಬೇಕು ಅಂತ ನೀವು ಯುವಕರು ಮುಂದೆ ಬಂದದ್ದು ಇದೊಂದು ಸಮಾಜದಲ್ಲಿ ಒಂದು ಒಳ್ಳೆಯ ಆಶಾ ಕಿರಣ ಬರ್ತಾ ಉಂಟು ಹೇಳುವುದನ್ನು ನಮ್ಗೆ ಸೂಚಿಸ್ತಾ ಉಂಟು. ಇಲ್ಲ, ಎಲ್ಲೋ ಧರ್ಮ ಬೆಳೀತಾ ಇದೆ, ಇಲ್ಲ ಧರ್ಮ ನಾಶ ಆಗ್ತಾ ಇಲ್ಲ, ಧರ್ಮ ಬೆಳೀತಾ ಇದೆ. ನಮ್ಮಲ್ಲಿ ಒಂದಷ್ಟು ಯುವಕರಿಗೆ ಅದರ ಬಗ್ಗೆ ಆಸ್ಥೆ ಉಂಟು, ಪ್ರಜ್ಞೆ ಉಂಟು, ಕಳಕಳಿ ಉಂಟು ಹೇಳುವುದು ಅದನ್ನು ನೋಡಿ ನಮ್ಗೆ ಬಹಳ ಸಂತೋಷ ಆಗ್ತಾ ಉಂಟು. ಹಾಗಾಗಿ ಇದೇ ರೀತಿಯಾಗಿ ಮುಂದುವರಿಯಲ್ಲಿ ಅನೇಕ ಜನ ಸಜ್ಜನರ, ಹಿರಿಯರ ಒಂದು ಸಂಪರ್ಕ ನಿಮಗಾಗಲಿ, ಅದರ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ಸಿಗಲಿ ಅಂತ ನಾವು ಕೂಡ ವಿಶೇಷವಾಗಿ ಆಶಿಸ್ತೇವೆ. ನೀವು ಪಾಡ್ಕಾಸ್ಟ್ ಮಾಡ್ತೀವಿ ಅಂದ ತಕ್ಷಣ ಹೇಳಿದ ತಕ್ಷಣ ಎಷ್ಟೊಂದು ಜನ ಪ್ರಶ್ನೆಗಳು ಕಳ್ಸಿದ್ರು. ಫಸ್ಟ್ ಟೈಮ್ ನಾವು ಆಕ್ಚುಲಿ ಮುಂದೆ ಯಾರ ಜೊತೆ ಪಾಡ್ಕಾಸ್ಟ್ ಮಾಡ್ತೀವಿ ಅಂತ ಬಿಟ್ಟು ಫಸ್ಟ್ ಟೈಮ್ ರಿವೀಲ್ ಮಾಡಿದ್ವಿ. ಎಲ್ಲರಿಗೂ ಫುಲ್ ಖುಷಿಯಾಗಿತ್ತು. ಅದನ್ನ ವೇಟ್ ಮಾಡ್ತಿದ್ದಾರೆ ಹೇಗ್ ಬರುತ್ತೆ ಔಟ್ಪುಟ್ ಅಂತ. ಅದಕ್ಕಿಂತ ಮುಂಚೆ ಇದೊಂದು ಪಾಡ್ಕಾಸ್ಟ್ ಆಗಕ್ಕೆ ತುಂಬಾ ಜನರು ಸಪೋರ್ಟ್ ಆಗಿತ್ತು. ನಮ್ ಟೀಮಿಂದ ಆಗ್ಲಿ, ಮಠದ ವತಿಯಿಂದ ತುಂಬಾ ಅನುಕೂಲ ಆಗಿದೆ. ಸೊ ಇಂಗ್ರೇಷನ್ ಅಂತ ಹೇಳ್ಕೊಂಡು ನಮ್ ಟೀಮ್ ಎಲ್ಲಾರ್ಗು ಕೂಡ ನಾವು ಈ ಟೈಮ್ ತಗೋತೀನಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ. ಪ್ರಜ್ವಲಣ್ಣ ಇದ್ರು, ನಮ್ ಟೀಮ್ ಇಂದ ಪುರುಷೋತ್ತಮ, ಶ್ರೀನಿಧಿ ಅವರು ಇದ್ದಾರೆ, ಶ್ರೀಕರ ಇದ್ದಾನೆ,
ಜನಗಳಿಗೆ ಈ ಮೂಮೆಂಟ್ ತಗೊಂಡು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸ್ವಾಮಿ ನಿಮ್ಮ ಅನುಗ್ರಹ ಇದ್ರೆ ಇದಂತೂ ಆಗ್ತಾನೆ ಇರಲಿಲ್ಲ. ಗುಡಿಯಲ್ಲೂ ವ್ಯವಸ್ಥೆ ಮಾಡ್ಕೊಡಕ್ಕೆ ಇಲ್ಲೂ ಕೂಡ ಮಾಡ್ಕೊಟ್ಟಿದ್ದೀರಿ. ವಿಶೇಷ ನಮಸ್ಕಾರ. ಒಳ್ಳೇದಾಗಿದೆ, ದೇವ್ರು ಒಳ್ಳೇದ್ ಮಾಡಿ.